ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಸರ್ವಲೋಕಾನಾಂ ಶಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀಮುಪಾಸ್ಮಹೇ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿಯವರ ಪಾದರವೆಂದಲಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಅಧಿಕ ಶ್ರಾವಣ ಮಾಸದ ಮಂಗಳವಾರ ದೇವಿಯನ್ನು ಸಂಪೂರ್ಣವಾಗಿ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ಮಹರ್ಷಿವಾಣಿ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಪ್ರಾರಂಭವನ್ನು ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ ಸುಸ್ವಾಗತ. ಕೋಪವಡ್ ಬೈ ಲಲಿತಾ ಜ್ಯುವೆಲರ್ಸ್, ಹೆಣ್ಣು ಮಕ್ಕಳ ಕಣ್ಣು ಕೋರೈಸ್ತಕ್ಕಂಥ ಆಭರಣಗಳ ಮಳಿಗೆ ಅಂತಲೇ ಹೇಳ್ಬೋದು. ಇನ್ನು ಇವತ್ತಿನ ದಿವಸ ಮಂಗಳವಾರ ಗುರುಗಳು ನಮಗೆ ಯಾವೆಲ್ಲ ಮಾಹಿತಿಗಳನ್ನು ತಿಳಿಸ್ಕೊಡ್ತಾರೆ, ಯಾವೆಲ್ಲ ವಿಶೇಷತೆಗಳನ್ನು ತಿಳಿಸ್ಕೊಡ್ತಾರೆ, ನಾನಂತೂ ಕಾತುರತೆಯಿಂದ ಕಾಯ್ತಾ ಇದ್ದೀನಿ. ಗುರುಗಳನ್ನು ಕೂಡ ಪ್ರಾರಂಭದ ಹಂತದಲ್ಲೇ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಬಿಡೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರನ್ನ, ನನ್ನ ತಂದೆಯವರನ್ನ ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನಮಸ್ತೆ. ನಮಸ್ತೆಯಸ್ತು ಮಹಾಮಾಯೇ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಅಂಬಾಂ ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀಂ ರಾಜ್ಯದಾಯಿನೀಂ ರಾಜ್ಯಕಲಾವಲ್ಲಭಾಂ ಶ್ರೀಂ ಲಲಿತಾಂಬಿಕಾಯ ನಮಃ. ಪದ್ಮಾನನೆ ಪದ್ಮಪತ್ರೇ ಪದ್ಮಪ್ರಿಯೇ ಪದ್ಮದಲಾಯತಾಕ್ಷಿ ವಿಶ್ವಪ್ರಿಯೇ ವಿಷ್ಣುಮನೋನುಕೂಲೆ ತ್ವತ್ಪಾದ ಪದ್ಮಂ ಮಯಿ ಸನ್ನಿಧತ್ಸ್ವಾಂ. ಯಾಸಾ ಪದ್ಮಾಸನಸ್ಥಾ ವಿಪುಲಕಟಿತಡಿ ಪದ್ಮಪತ್ರಾಯತಾಕ್ಷಿ. ಓಂ ಶ್ರೀಂ ಮಹಾಕಾಳಿ ಮಹಾಲಕ್ಷ್ಮೀರದೇವತಾಭ್ಯೋ ನಮಃ. ಗಂಧದ್ವಾರಾಂಧರಾದರ್ಶಾ ನಿತ್ಯಪುಷ್ಠಾಂಗರೀಷಿಣೀಂ ಈಶ್ವರೀಂ ಸರ್ವಭೂತಾನಾಂ ತ್ವಾಮಿಹೋಪತ್ವಯೇ ಶ್ರಿಯಂ ಚಂದ್ರಾಂ ಶ್ರೀಂ ಮಹಾಲಕ್ಷ್ಮೀಂ ಶ್ರೀಂ ಲಲಿತಾಂಬಿಕಾಯೈ ನಮೋ ನಮಃ. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್. ದೇವಿಯನ್ನು ಪ್ರಾರ್ಥನೆ ಮಾಡ್ತಾ, ಅಧಿಕ ಮಾಸದಲ್ಲಿ ಅಧಿಕವಾಗಿರತಕ್ಕಂಥ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ತಾಯಿ ಭುವನೇಶ್ವರಿ, ರಾಜರಾಜೇಶ್ವರಿ, ಚಕ್ರೇಶ್ವರಿ, ಶ್ರೀ ಬಾಲಾ ತ್ರಿಪುರ ಸುಂದರಿ ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ, ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ ಅಂತ ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ, ಅಧಿಕ ಶ್ರಾವಣದ ಅಧಿಕ ಫಲವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಈ ಶುಭ ದಿನ ಇವತ್ತು ಭಾಳ ವಿಶೇಷವಾಗಿರ್ತಕ್ಕಂಥ ದಿನ. ಈ ಶುಭ ದಿನ ಶುಭ ಮುಹೂರ್ತದಲ್ಲಿ ಎಲ್ಲ ಕಾಯಕಗಳು ತಾವು ಅಂದುಕೊಂಡಂಗೆ ಕೆಲಸ ಕಾರ್ಯಗಳು ಸಿದ್ಧಿಯಾಗಲಿ ಎಂಬತಕ್ಕಂಥದ್ದಕ್ಕೋಸ್ಕರ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹೇ ತನ್ನೋ ದುರ್ಗಿ ಪ್ರಚೋದಯಾತ್. ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿಯ ಆ ಸಾನ್ನಿಧ್ಯವನ್ನು ದರ್ಶನ ಮಾಡಿ ತಾಯಿಯ ದರ್ಶನ ಭಾಗ್ಯವನ್ನು ತಾವೆಲ್ಲರೂ ಸಹಿತ ಸಿದ್ಧಿಪಡಿಸ್ಕೊಂಡಿದ್ದೀರಿ. ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರ. ಅಕ್ಕ ತಂಗಿಯರು ಹಿಂದೆ ಮಾತಾಡ್ತಾ ಬಂದು ತದನಂತರ ಒಂದಷ್ಟು ಕಾಲ ಮನಸ್ಸನ್ನು ನೊಂದು ಬೇರಾಗಿ ಪುನಃ ಒಂದಾಗುವಂತಹ ಕಾಲ. ಅಂದರೆ ಈ ಸೃಷ್ಟಿನಲ್ಲಿ ಸಮಸ್ಯೆಗಳೆಂಬತಕ್ಕಂಥದ್ದು ಏನೇ ಬಂದರೂ ಬಂದಂಥ ಸಮಸ್ಯೆಗಳನ್ನು ಆಗಿಂದಾಗಲೇ ಸಮಸ್ಯೆಗಳನ್ನು ಹೆದರಿಸಿ ತದನಂತರ ಒಂದಾಗ್ತಕ್ಕಂಥದ್ದೇ ಒಂದು ಸಂಸಾರದ ಫಲ. ಹಾಗಾಗಿ ಪ್ರತಿದಿನ ಪ್ರತಿ ಕಾಲ ಪ್ರತಿಯೊಂದು ಕ್ಷಣದಲ್ಲೂ ಸಹಿತ ಬಂದು ಹೋಗತಕ್ಕಂಥ ಬೆಟ್ಟದಂಥ ಸಮಸ್ಯೆಗಳನ್ನು ಆಗಿಂದಾಗಲೇ ಸಾಧ್ಯವಾದಷ್ಟು ಅದನ್ನು ಸರಿಪಡಿಸ್ಕೊಂಡು ಮುಂದೆ ಸಾಗಿ ಪಯಣವನ್ನು ಬೆಳೆಸೋದೇ ಸಂಸಾರ. ಅದೇ ಒಂದು ಮಹಾಸಾಗರ. ನೋಡಿ, ಹರಿಯುವ ನದಿ ಯಥೇಚ್ಛವಾದಂಥ ರೀತಿ ತನ್ನ ಒಂದು ಸೌಂದರ್ಯವನ್ನು ತೋರಿಸಿ ತದನಂತರ ಸಮುದ್ರವನ್ನು ಸೇರಿಕೊಳ್ಳುತ್ತೆ. ಹರಿಯುವ ನದಿ ಪುಟ್ಟದಾದಂಥ ರೀತಿ ನದಿ ಉಕ್ಕಿ ಹರಿಯುತ್ತೆ. ಪುಟ್ಟದಾದಂಥ ರೀತಿ ಉಗಮವಾಗುವಂತಹ ನದಿಗಳು ಹರಿಬೇಕಾದರೆ ಬೃಹತ್ ಮಟ್ಟದಲ್ಲಿ ಹರಿದು ಮುಂದೆ ನಡೆಯುತ್ತೆ. ಅದಾದ ನಂತರ ಸಮುದ್ರ ಸೇರುವಾಗ ತನ್ನನ್ನು ತಾನು ಸಂಪೂರ್ಣವಾಗಿ ಸಮುದ್ರಕ್ಕೆ ಅರ್ಪಣೆ ಮಾಡಿಕೊಳ್ಳುತ್ತೆ. ಸಮುದ್ರಕ್ಕೆ ಅರ್ಪಣೆ ಮಾಡಿದ ನಂತರ ಎಲ್ಲವೂ ಸಮುದ್ರ ರಾಜಂದೇ ಸ್ವತ್ತಾಗತ್ತೆ. ಅದಕ್ಕಾಗಿ ಮನಸ್ಸಿನ ಸ್ಥಿತಿ ಪ್ರಾರಂಭದಲ್ಲಿ ಬಂದು ಹೋಗುವಂಥ ಯಾವುದೇ ತೊಂದರೆ ತಾಪತ್ರಗಳಿದ್ದರೂ ಎಲ್ಲವನ್ನು ಸರಿಪಡಿಸ್ಕೊಳ್ಳೋದಕ್ಕೆ ಒಂದು ಒಳ್ಳೆಯ ವಿಶೇಷತೆ ಬೇಕು. ಅದಕ್ಕೆಂತ ಆಧ್ಯಾತ್ಮಿಕ ಬೇಕು, ಧಾರ್ಮಿಕತೆ ಬೇಕು, ಅನುಷ್ಠಾನ ಬೇಕು. ಇರಲಿ, ವಿಚಾರಗಳು ಸಾಕಷ್ಟು, ದ್ವಿತೀಯ ವಿಘ್ನ ಆಗಬಾರ್ದಲ್ಲ. ಆ ದ್ವಿತೀಯ ವಿಘ್ನ ಆಗಬಾರ್ದು ಅಂದರೆ ಮೊದಲು ನಾವು ಪಂಚಾಂಗ ಶ್ರವಣವನ್ನು ಮಾಡಬೇಕು. ಪಂಚಾಂಗ ಶ್ರವಣ ಮಾಡಬೇಕು, ರಾಶಿ ಫಲಕ್ಕೆ ಹೊರಡಬೇಕು. ಯಾಕೆಂದರೆ ನಿನ್ನೆ ಅಷ್ಟೇ ಹೇಳಿದ್ದೀವಿ, ಇವತ್ತು ಪುನಃ ಲೇಟ್ ಆಗಬಾರ್ದು. ಹೌದು, ಅದಕ್ಕೆ ಈಗೇನು ಮಾಡಬೇಕು? ಹೌದು ಗುರುಗಳೇ. ಇನ್ನು ಈಗ
ಇಷ್ಟು ಹೊತ್ತಿನವರೆಗೂ ಕೂಡ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದಿಷ್ಟು ಮಾಹಿತಿಗಳನ್ನು ತಿಳಿಸ್ಕೊಟ್ರಿ ಗುರುಗಳೇ. ಗುರುಗಳನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸಿರ್ತಕ್ಕಂಥದ್ದಾಯಿತು. ಇನ್ನು ಈಗ ಇವತ್ತಿನ ದಿನದ ವಿಶೇಷತೆಯನ್ನು ತಿಳ್ಕೊಳ್ಬೇಕು, ಪಂಚಾಂಗ ಶ್ರವಣವನ್ನು ತಿಳ್ಕೊಳ್ಬೇಕಲ್ವಾ? ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಗುರುಗಳೇ, ಇವತ್ತಿನ ದಿನದ ವಿಶೇಷತೆ ಮತ್ತು ಪಂಚಾಂಗ ಶ್ರವಣ. ಖಂಡಿತ. ಭಗವತೀಂ ಶ್ರೀಂ ಲಲಿತಾಂಬಿಕಾಯ ನಮಃ. ಬ್ರಾಹ್ಮೀ ಮಾಹೇಶ್ವರಿ ಕೌಮಾರಿ ವೈಷ್ಣವಿ ವಾರಾಹಿ ಇಂದ್ರಾಣಿ ಚಾಮುಂಡಾ ಚಂಡಿಕಾ ಮಹಾಕಾಳಿ ಮಹಾಲಕ್ಷ್ಮೀ ಸಮೇತ ಲಲಿತಾಂಬಿಕಾಯ ನಮಃ. ಓಂ ನಮೋ ನಾರಾಯಣಾಯ. ಓಂ ನಮೋ ನಾರಾಯಣಾಯ. ಓಂ ನಮೋ ನಾರಾಯಣಾಯ. ಶ್ರೀ ಶೋಭಕೃತ್ತಾಮ ಸಂವತ್ಸರೆ ದಕ್ಷಿಣಾಯನೆ ವರ್ಷ ಋತು ಅಧಿಕ ಶ್ರಾವಣ ಮಾಸ ಕೃಷ್ಣ ಪಕ್ಷ 8/8/2023 8/8/2023 ಮಂಗಳವಾರ ಸಪ್ತಮಿ. ಇವತ್ತು ಅಶ್ವಿನಿ ನಕ್ಷತ್ರ, ಅಶ್ವಿನ್ಯಾಧಿಂಬರಣಿ ಅಂತ ಹೇಳಿದ್ದಾರೆ. ಅಂದರೆ ಅಶ್ವಿನಿ ನಕ್ಷತ್ರದಲ್ಲಿ ಒಂದು ವಿಶೇಷವಾದ ಫಲವಿದೆ. ಶುಭ ಮಂಗಳವಾರ. ಇವತ್ತು ಯಾರೆಲ್ಲ ಹನುಮನ ಪ್ರಾರ್ಥನೆ ಮಾಡ್ತೀರಿ, ಹನುಮನ ಆರಾಧನೆಗೆ ನಿಂತಿರ್ತೀರಿ, ಹನುಮನ ವಿಶೇಷವಾದಂಥ ಕೃಪಾಕಟಾಕ್ಷವನ್ನು ಪಡಿಬೇಕು ಅಂತಿದ್ದೀರಿ, ಸ್ವಾಮಿಗೆ ಇಷ್ಟವಾಗಿರ್ತಕ್ಕಂತಹ ಕೇಸರಿಯನ್ನು, ಅಂದರೆ ಮಾರುತಿಗೆ ಕೇಸರಿ ಅಂದರೆ ಬಹಳ ಇಷ್ಟ, ಆ ಕೇಸರಿಯನ್ನು ಒಂದಿಷ್ಟು ನೀವು ಕೇಸರಿಯನ್ನು ಬೆಣ್ಣೆಯಲ್ಲೇ ಕಲಿಸ್ಕೋಬೇಕಂತೆ. ನೋಡಿ, ಬೆಣ್ಣೆ, ಹಸುವಿನ ತುಪ್ಪ, ಹಸುವಿನ ಬೆಣ್ಣೆ ಅಂದರೆ ಅಷ್ಟು ವಿಶೇಷ. ಆ ಬೆಣ್ಣೆಯಲ್ಲಿ ಕೇಸರಿಯನ್ನು ಕಲಸಿರ್ತಕ್ಕಂತಹ ಆ ಕೇಸರಿಯನ್ನು ಹನುಮನ ಆ ಮುಖದ ಭಾಗಕ್ಕೆ ಸ್ವಲ್ಪ ಮತ್ತು ಹನುಮನ ಬಾಲಕ್ಕೆ, ಹನುಮನ ಬಾಲದ ಭಾಗದಲ್ಲಿ ಕೇಸರಿಯ ಆ ಒಂದು ಚುಕ್ಕೆಗಳನ್ನು ಇಟ್ಟು ನಿಮ್ಮ ಕೋರಿಕೆಗಳನ್ನು ಅಲ್ಲಿ ಕೇಳಬೇಕಂತೆ. ಆ ಹನುಮನ ಬಾಲಕ್ಕೆ ಚುಕ್ಕೆಯನ್ನಿಡುವಾಗ ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಆ ರಾಮನಾಮವನ್ನು ನಿರಂತರ ಪಠನೆ ಮಾಡ್ತಾ ಹನುಮನ ಬಾಲಕ್ಕೆ ಆ ಕೇಸರಿಯ ಆ ಚುಕ್ಕೆಗಳನ್ನು ಇಡ್ತಾ ಇದ್ದರೆ ನಿಮ್ಮಲ್ಲಿ ಎಂತಹ ಬೆಟ್ಟದಂಥ ಕಷ್ಟ ಇದ್ದರೂ ಕಷ್ಟಗಳು ದೂರ ಆಗುತ್ತೆ. ಈ ಪ್ರಯತ್ನವನ್ನು ಇವತ್ತಿನ ತಿಥಿವಾರ ನಕ್ಷತ್ರಚಾರ ಪ್ರಕಾರ ಇವತ್ತೇ ಪ್ರಾರಂಭಿಸಿ. ನಮಸ್ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಆದಿತ್ಯಾದಿ ನವಗ್ರಹಗಳ ಪ್ರಾರ್ಥನೆ, ರಾಶಿಫಲದತ್ತ ಗಮನ. ಮೊದಲದಾದಂತಹದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಪ್ರಾರಂಭಿಕ ಹಂತದಲ್ಲಿ ಶುಭ ಮಂಗಳವಾರ, ಮಂಗಳದಾಯಕವಾಗಿರ್ತಕ್ಕಂಥ ವಾರ ನಿಜ. ಆದರೆ ಮೇಷರಾಶಿಯಲ್ಲಿರ್ತಕ್ಕಂಥವರ ಮನಸ್ಸು ಭಾಳಷ್ಟು ಚಂಚಲತೆ ಇದೆ, ಸ್ಥಿಮಿತದಲ್ಲಿಲ್ಲ. ಏನು ಮಾಡಬೇಕು ಅಂದ್ಕೊಂಡ್ರೂ ಮಾಡಲಿಕ್ಕಾಗದಂಥ ಪರಿಸ್ಥಿತಿಯಲ್ಲಿದ್ದೀರಿ. ಯಾವ ಆಲೋಚನೆ ಮಾಡಿದ್ರೂ ಸರಿಯಾದ ಕ್ರಮವನ್ನು ಅನುಸರಿಸಲಿಕ್ಕಾಗದಂಥ ರೀತಿಯಲ್ಲಿದ್ದೀರಿ. ಸಣ್ಣ ಸಣ್ಣ ಸಮಸ್ಯೆಗಳು, ತಪ್ಪುಗಳನ್ನು ನೀವು ಮಾಡ್ತಾನೇ ಇದ್ದೀರಿ. ನಿಮ್ಮ ಮನಸ್ಸಿಗೆ ಒಪ್ಪದಿದ್ದರೂ ಬಲವಂತ ಮಾಗಸ್ನಾನ ಆ ಕಾಯಕವನ್ನು ಮಾಡ್ತೀರಿ. ಅದರಿಂದ ಸಮಸ್ಯೆ ಎಂಬತಕ್ಕಂತಹ ಸೆರೆಮಾಲೆಗೆ ನಾವು ಸಿಲುಕೊಳ್ತಾ ಇದ್ದೀರಿ. ಇವತ್ತು ನೀವು ಮಾಡುವ ಕೆಲಸದಲ್ಲಿ ಏನಾದರೂ ಒಂದು ಅತ್ಯದ್ಭುತವಾದಂತಹ ಕಾಯಕವನ್ನು ಮಾಡಬೇಕಾದ್ರೆ ನಿಮ್ಮ ಕುಲದೇವರ ಅನುಗ್ರಹ ನಿಮಗೆ ಖಂಡಿತ ಬೇಕು. ಕುಲದೇವರ ಅನುಗ್ರಹದಿಂದ ಮಾತ್ರ ಸಾಧ್ಯ ಅದರ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳೋಕ್ಕಾಗುವಂಥದ್ದು. ಹಾಗೆ ನೀವು ಏನನ್ನು ಮಾಡಬೇಕು ಅಂತಿದ್ದೀರಿ, ಯಾವ ವೃತ್ತಿಯನ್ನು ಆಯ್ಕೆ ಮಾಡಿಕೊಂಡಿದ್ದೀರಿ, ಯಾವ ಕೆಲಸದಲ್ಲಿ ನಾನು ಇವತ್ತು ಮುಂದೆ ನಡೀಬೇಕು ಅಂತ ಚಿಂತನೆ ಮಾಡ್ತಿದ್ದೀರಿ, ಅದರ ಮಧ್ಯದಲ್ಲಿ ಯಾರು ಅನಾರೋಗ್ಯದಲ್ಲಿ ನರಳುತ್ತಿದ್ದೀರಿ, ಅನಾರೋಗ್ಯದಲ್ಲಿರ್ತಕ್ಕಂಥವ್ರಿಗೆ ಫಸ್ಟು ಚಿಕ್ಕದಾದಂಥ ಚುಟುಕಾದಂಥ ಪರಿಹಾರ ಏನಪ್ಪ ಅಂದರೆ, ಅಂಗೈಯಲ್ಲಿ ಒಂದು ಚಿಟಿಕೆ ಅರಿಶಿನ ಪುಡಿನ ಹಾಕ್ಕೊಳ್ಳಿ, ಅದರ ಮೇಲೆ 2 ಬಿಳಿಯ ಪುಷ್ಪಗಳನ್ನು ಇಟ್ಕೊಳ್ಳಿ, 1 ಕಾಳು ಮೆಣಸಿಟ್ಕೊಳ್ಳಿ. ಈ 3 ಇಟ್ಕೊಂಡು ದೃಷ್ಟಿ ತೆಗೆದು ಅದನ್ನು ನೀರಿಗೆ ಹಾಕಿ, ಅದೇ ನೀರನ್ನು ಮತ್ತೊಮ್ಮೆ ದೃಷ್ಟಿ ತೆಗೆದು ಅದನ್ನು ಹಸಿರು ಗಿಡಕ್ಕೆ ಹಾಕಿ. ಹೀಗೆ ಮಾಡೋದ್ರಿಂದ ಯಾರು ಎಂಥದ್ದೇ ಸಮಸ್ಯೆ ಇರಲಿ, ಎಂಥದೇ ಸಣ್ಣ ಸಮಸ್ಯೆಯಿಂದ ದೊಡ್ಡ ಸಮಸ್ಯೆ ಅಂದರೆ ಆರೋಗ್ಯಕ್ಕೆ ಸಂಬಂಧಪಟ್ಟದ್ದು, ಅದರಿಂದ ಬೇಗ ಮುಕ್ತರಾಗ್ತೀರಿ. ಮೇಷರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಇವತ್ತು ಮಧ್ಯಾಹ್ನ 12 ಗಂಟೆಯಿಂದ 4:20 ತನಕ, 12ರಿಂದ 4:20 ಅಂತಹ ಒಂದು ಒಳ್ಳೆಯ ಕಾಲ ಅಲ್ಲ. ಈ ಸಮಯದಲ್ಲಿ ಹಲವಾರು ಅಡೆತಡೆಗಳು ಬರುತ್ತೆ, ಅದರಲ್ಲೂ ಮುಂಗೋಪ ಇರುತ್ತೆ. ನಿಮ್ಮ ಕೋಪಕ್ಕೆ ನಿಮ್ಮ ಮೂಗನ್ನು ಕೊಟ್ಟು ಎಲ್ಲೋ ಸಮಸ್ಯೆ ಮಾಡ್ಕೋಬೇಡಿ. ಇವತ್ತು ಮೇಷರಾಶಿಯವರು ಅಂದುಕೊಂಡಿದ್ದು ಸಾಧನೆ ಮಾಡಬೇಕಾದ್ರೆ ಸಾಧ್ಯವಾದರೆ ಶ್ವೇತವರ್ಣದ ಪುಷ್ಪಗಳಿಂದ ಕನಿಷ್ಠ ಪಕ್ಷ 9 ಪುಷ್ಪಗಳನ್ನು ತೆಗೆದುಕೊಂಡು ದೇವಿಯನ್ನು ಪ್ರಾರ್ಥನೆ ಮಾಡಿ, ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ. ಇದನ್ನೇ ಮೇಷರಾಶಿಯವರು ಸಂಕಲ್ಪ ಮಾಡಿ
ಆ ಪುಷ್ಪವನ್ನು ಭಗವತಿಯ ಪಾದಕರ್ಪಣೆ ಮಾಡಿ, ಬರೀ ಹಣ್ಣಲ್ಲಿ ಇರಬೇಡಿ, ಒಂದಿಷ್ಟು ಗಂಧ ಕುಂಕುಮ ಭಸ್ಮವನ್ನು ಧಾರಣೆ ಮಾಡಿಕೊಳ್ಳಿ. ಇದರಿಂದ ಸಾಕಷ್ಟು ಒಳ್ಳೆ ಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಮೇಷರಾಶಿವರೆಗೂ ರಾಶಿ ಫಲಗಳನ್ನು ತಿಳ್ಕೊಂಡು ಈಗ ಮತ್ತೆ ವೃಷಭ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ವೃಷಭ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ವೃಷಭ ರಾಶಿ. ವೃಷಭ ರಾಶಿ, ವೃಷಭ ಲಗ್ನ. ವೃಷಭ ರಾಶಿ, ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ, ಗುರುವಿನ ಅನುಗ್ರಹ ಇದೆ. ವೃಷಭ ರಾಶಿಯಲ್ಲಿರ್ತಕ್ಕಂಥವರು ತಾವು ತೆಗೆದುಕೊಳ್ಳುವಂತಹ ನಿರ್ಣಯ, ತಾವು ಏನು ಕೆಲಸ ಮಾಡ್ತಿದ್ದೀರಿ, ಯಾವ ವೃತ್ತಿಯನ್ನು ಆಯ್ಕೆ ಮಾಡಿಕೊಂಡಿದ್ದೀರಿ, ಇವತ್ತು ಏನೆಲ್ಲ ಮಾಡಬೇಕು ಅಂದ್ಕೊಂಡಿದ್ದೀರಿ, ಎಲ್ಲ ಥರ ಕೆಲಸ ಕಾರ್ಯಗಳಲ್ಲೂ ಸಾಕಷ್ಟು ಲಾಭವನ್ನು ಗಳಿಸ್ತೀರಿ. ಇವತ್ತು ವೃಷಭ ರಾಶಿಯಲ್ಲಿರ್ತಕ್ಕಂಥವರು ನಿಮ್ಮ ಒಳ್ಳೆ ಮನಸ್ಸಿನಿಂದ ತಾವು ತೆಗೆದುಕೊಳ್ಳುವಂತಹ ನಿರ್ಣಯದಲ್ಲಿ ತುಂಬ ಬದಲಾವಣೆಗಳು ಬರುತ್ತೆ. ಹಾಗೆ ಜಾತಕದಲ್ಲಿ ಚಂದ್ರ ಮತ್ತು ಬುಧ ಇರತಕ್ಕಂಥ ಆಸ್ಥಾನ ಚೆನ್ನಾಗಿರೋದ್ರಿಂದ, ಗುರುವಿನ ಅನುಗ್ರಹ ನಿಮಗಿರೋದ್ರಿಂದ ಎಂತಹ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತೀರಿ. ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಯೋಗ ಫಲ ಇದೆ. ಆದರೆ ವೃಷಭ ರಾಶಿಯಲ್ಲಿರ್ತಕ್ಕಂಥವರು ನಾನು ನಂದು ಎಂಬತಕ್ಕಂಥ ಮದಮಾತ್ಸರಿಗಳಿಂದ ದೂರ ಇದ್ದರೆ ಎಲ್ಲ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಪ್ರಾರಂಭಿಕ ಹಂತದಲ್ಲಿ ಒಂದಷ್ಟು ಸಮಸ್ಯೆ ಆಗ್ಬೋದು, ಆದರೂ ಭಯಪಡಬೇಡಿ. ನೀವೇನು ಸಂಕಲ್ಪ ಮಾಡಿದ್ದೀರಿ, ಯಾವ ಕಾಯಕವನ್ನು ಮಾಡಬೇಕು, ಯಾವ ವ್ಯಕ್ತಿಯನ್ನು ಭೇಟಿ ಮಾಡಬೇಕು, ಯಾವುದರಿಂದ ಏನು ಅನುಕೂಲ ಸಿದ್ಧಿಪಡಿಸ್ಕೊಳ್ಬೇಕು, ಇವತ್ತಿಷ್ಟು ಫಲಾಫಲಗಳನ್ನು ನಮ್ಮ ಕಾರ್ಯಸಿದ್ಧಿ ಆಗಲೇಬೇಕು ಅಂತ ನೀವು ಚಿಂತನೆ ಮಾಡಿದ್ರೆ ಯಾವುದೂ ಅಸಾಧ್ಯವಾದ್ದಲ್ಲ, ಎಲ್ಲವೂ ಸಾಧ್ಯವೇ. ಆದರೆ ನಿಮ್ಮ ಜಾತಕದಲ್ಲಿ ಚಂದ್ರನ ಆಸ್ಥಾನ, ಗುರುವಿನ ಅನುಗ್ರಹ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆಲ್ಲವೂ ಸಹಿತ ಇವತ್ತು ವೃಷಭ ರಾಶಿಯವರಿಗೆ ಸಾಕಷ್ಟು ಇದೆ. ಆದರೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಶುಭ ಮಂಗಳವಾರ, ಮಂಗಳದಾಯಕವಾಗಿರ್ತಕ್ಕಂಥ ಈ ಶುಭ ದಿನದಂದು ದೇವಿಯನ್ನು ಆರಾಧನೆ ಮಾಡ್ತಕ್ಕಂಥದ್ದು. ದೇವಿಯ ಆರಾಧನೆ, ದೇವಸ್ಥಾನಕ್ಕೆ ಹೋಗಿ ಪ್ರಾರ್ಥನೆ ಮಾಡಲಿಕ್ಕೆ ಬಂದು ಸಮಯ ಇಲ್ಲ ಅಂದರೆ ಮನೆಯಲ್ಲಿರ್ತಕ್ಕಂಥ ನಿಮ್ಮ ಹಿರಿಯರು ಯಾರಿದ್ದಾರೋ, ಹಿರಿಯರನ್ನು, ನಿಮಗಿನ್ನ ವಯಸ್ಸಲ್ಲಿ ಹಿರಿಯರು ಯಾರಿದ್ದಾರೋ, ಅಥವಾ ನಿಮ್ಮ ಜನ್ಮದಾತೆ ನಿಮ್ಮ ತಾಯಿ ಜೊತೆಯಲ್ಲಿದ್ದರೆ ತಾಯಿಯ ಪಾದ ಮುಟ್ಟಿ ನಮಸ್ಕಾರ ಮಾಡಿ, ಮನೆಯಲ್ಲಿರ್ತಕ್ಕಂಥ ಹಿರಿಯರ ಪಾದ ಮುಟ್ಟಿ ನಮಸ್ಕಾರ ಮಾಡಿ, ಒಂದು ಸಂಸ್ಕಾರ ಸಂಸ್ಕೃತಿಯ ತೆಗೆದುಕೊಂಡು ಜೊತೆಗೆ ಹೊರಗಿರ್ತಕ್ಕಂಥ ತುಳಸಿ ಮಾತೆಯನ್ನು ಪ್ರಾರ್ಥನೆ ಮಾಡಿ, ಒಂದು ದಳದ ಮೇಲೆ ಒಂದು ದರನೆ ನೀರು ಹಾಕಿ ಅದೇ ನೀರನ್ನು ತೀರ್ಥವಾಗಿ ತಾವು ತೆಗೆದುಕೊಂಡಿದ್ದಾದರೆ ಮತ್ತಷ್ಟು ವಿಶೇಷವಾದಂಥ ಫಲವನ್ನು ವೃಷಭ ರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ, ಮಿಥುನ ಲಗ್ನ. ಮಿಥುನ ರಾಶಿ, ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಪ್ರಾರಂಭಿಕ ಹಂತದಲ್ಲಿ ಏನೋ ಬಹಳ ವಿಶೇಷವಾದಂಥ ಫಲವನ್ನು ನೋಡ್ತೀರಿ. ಆದರೆ ಫಲಾಫಲಗಳ ಸಿದ್ಧಿಯ ಮೊದಲು ಒಂದಷ್ಟು ಸಮಸ್ಯೆ ಎಂಬತಕ್ಕಂಥದ್ದು ಬೆನ್ನ ಮೇಲೆ ಕೂತ್ಕೊಳ್ಳುತ್ತೆ. ಸಮಸ್ಯೆ ಎಂಬತಕ್ಕಂಥದ್ದನ್ನು ಅದನ್ನು ಹೆದರಿಸಲಿಕ್ಕಾಗ್ದಿರ, ಅದನ್ನು ಸರಿಯಾದ ಉತ್ತರ ಕೊಡಲಿಕ್ಕಾಗ್ದಿರ ಒಂದಲ್ಲ ಒಂಥರ ಅಸಮಾಧಾನದ ಸನ್ನಿವೇಶಗಳು ತಮಗೆ ಎದುರಾಗ್ಬೋದು. ಆದರೆ ಮಿಥುನ ರಾಶಿಯಲ್ಲಿರ್ತಕ್ಕಂಥವರು ಮಧ್ಯಾಹ್ನ 12ರಿಂದ 4 ತನಕ, 12ರಿಂದ 4ರವರೆಗೂ ತಾವು ತೆಗೆದುಕೊಳ್ಳುವಂಥ ಪ್ರತಿಯೊಂದು ನಿರ್ಣಯವು ಅರ್ಥಗರ್ಭಿತವಾಗಿರತಕ್ಕಂಥದ್ದು, ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂತಹದ್ದು. ಯೋಗಾಯೋಗ ಫಲಗಳು ಚೆನ್ನಾಗಿರೋದ್ರಿಂದ ಯಾವುದಕ್ಕೂ ಅಂಜಬೇಕಾದ್ದಿಲ್ಲ, ಭಯಪಡಬೇಕಾದ್ದಿಲ್ಲ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿನ ತುದಿಯಲ್ಲಿ ಕೋಪ ಮಾತ್ರ ಇವತ್ತಿರುತ್ತೆ. ಆದರೆ ಕೋಪವನ್ನು ಕಡಿಮೆ ಮಾಡ್ಕೊಳ್ಳಿ. ಸಾಧ್ಯವಾದರೆ ಶ್ವಾನಗಳಿಗೆ ನಿಮ್ಮ ಕರಹಸ್ತದಿಂದ ಏನಾದರೂ ಒಂದು ತಿನ್ನಲಿಕ್ಕೆ ಪದಾರ್ಥವನ್ನು ಹಾಕಿ ಸಾಕಷ್ಟು ಕೆಲಸ ಕಾರ್ಯಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಈಗ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಕರೆಯನ್ನು ಮಾಡ್ತಾ ಇರ್ತೀರಿ, ಸಾಕಷ್ಟು ಕರೆಗಳು ಕೂಡ ಸಿದ್ಧವಾಗಿದೆ. ಇನ್ಯಾಕೆ ತಡ, ಈಗ ಪ್ರಾರಂಭವನ್ನು ಮಾಡೋಣ ಸ್ವರ ಜ್ಯೋತಿಷ್ಯ. ಕಾರ್ಯಕ್ರಮದಲ್ಲಿ ಮೊದಲು ಯಾರು ಕರೆ ಮಾಡಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋಣ ಬನ್ನಿ. ಹಲೋ. ಹಲೋ ಅಮ್ಮ ನಮಸ್ತೆ, ಚೆನ್ನಾಗಿದ್ದೀರಾ? ಚೆನ್ನಾಗಿ ಸ್ವಾಮಿ. ನಮಸ್ತೆ ಅಮ್ಮ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಸ್ವಾಮಿ ನಮ್ ಕೆ ಎಂ ದೊಡ್ಡಿಯಿಂದ ಭಾಗ್ಯ ಅಂತ ಸ್ವಾಮಿ ಮಾತಾಡ್ತಾ ಇರೋದು. ಭಾಗ್ಯ ಅಂತ ಹೇಳಿ. ಅಮ್ಮ ಯಾರ ಬಗ್ಗೆ ತಿಳ್ಕೊಳ್ಬೇಕಾಗಿತ್ತು? ಸ್ವಾಮಿ ನಮ್ ಬಗ್ಗೆನೇ ಕೇಳಬೇಕಿತ್ತು. ಆಯ್ತು ತಾಯಿ, ಗುರುಜಿ ನಮ್ಮ ಜೊತೆ ಇದ್ದಾರೆ, ಮಾತಾಡಿಮ್ಮ. ಹಲೋ. ಹಲೋ. ಅಲ್ಲ ಸ್ವಾಮಿ, ನಾವು ಕೆ ಎಂ ದೊಡ್ಡಿಂದ ಸ್ವಾಮಿ ಮಾತಾಡ್ತಾ ಇರೋದು. ಹೇಳು ತಾಯಿ, ಮಾತಾಡಮ್ಮ. ಸ್ವಾಮಿ ನಮ್ಮ ಮನೇಲಿ ತುಂಬಾ ಪ್ರಾಬ್ಲಮ್ ಸ್ವಾಮಿ. ಏನು ಸಮಸ್ಯೆ ಅಮ್ಮ? ಸ್ವಾಮಿ ನಮ್ಮ ಮನೆಯವ್ರಿಗೆ ಅವ್ರ ತಾತ ಜಮೀನ್ ಕೊಟ್ಟಿದ್ರು, ಅದನ್ನ ತಿಕ್ಕಪ್ತಿರಿ ಕೇಸ್ ಹಾಕೊಂಡು ಈಗ ನಮ್ಮಂತಾನೆ 4 ಕೋಟಿ ನನಗೆ ಗೆದ್ದಿ ನಮ್ಮಂತಾನೆ ಆಗೈತೆ ಸ್ವಾಮಿ. ಆದ್ರೂ ನಮ್ಗೆ ಅವ್ರ ಚಿಕ್ಕಮ್ಮ ಪುನಃ ನಮಗೂ ಬೇಕು ಜಮೀನ್ ಅಂತ ಕೇಸ್ ಹಾಕೊಂಡು ಮನೇಲಿ ತುಂಬಾ ತೊಂದ್ರೆ ಸ್ವಾಮಿ. ಯಾಕೆ ಕೋರ್ಟ್ಗೆ ಹೋದ್ರೂ ನೆಮ್ಮದಿನೇ ಇಲ್ಲ. ಮನೇಲಿ ಮಗನೂ ಸ್ವಲ್ಪ ಬೆಂಗಳೂರು ಮಗನೇ ಅಂತಿದ್ರು, ಪ್ರೀತಿಸ್ಕೊಂಡ್ ಮದ್ವೆ ಆಗಿ ಬೆಂಗಳೂರು ಸೇರ್ಕೊಂಡ್ರು. ಅಳಿಯ ಒಬ್ರು ಇದ್ರು ಸ್ವಾಮಿ, ಅವರು ದುಡ್ದು ನಮ್ಗೆ ಅನ್ನ ಹಾಕ್ತಿದ್ರು, ಅವ್ರಿಗೆ ಆಕ್ಸಿಡೆಂಟ್ ಆಗಿ ಸತ್ತೋದ್ರು. 8 ತಿಂಗಳಾಯ್ತು ಸ್ವಾಮಿ ಸತ್ತೋಗಿ. ಆಮೇಲೆ ತುಂಬಾ ತೊಂದ್ರೆ ಸ್ವಾಮಿ, ಏನ್ ಮಾಡಿದ್ರು ಎತ್ತುತ್ತಾನೆ ಇಲ್ಲ. ಎಷ್ಟೇ ಕಷ್ಟಪಟ್ಟು ದುಡಿದ್ರು ಜೀವನ ಮಾಡೋದು ತುಂಬಾ ಕಷ್ಟ ಆಗಿದೆ ಸ್ವಾಮಿ. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಯ್ತಾ ಇಲ್ಲ. ಇಷ್ಟು ಕಷ್ಟದಲ್ಲಿ ಪುನಃ ಕೇಸುಗಳು ಹಾಕೊಂಡು ಕೇಸುಗಳ ಮೇಲೂ ಜೀವನ ಸಾಗಿಸ್ಬೇಕಾ ತಾಯಿ? ಹೌದು ಸ್ವಾಮಿ, ಏನ್ ಮಾಡ್ಬೇಕು, ತೊಂದ್ರೆನೇ ತುಂಬಾ ತೊಂದ್ರೆ ಸ್ವಾಮಿ. ಮನೆ ಸರಿಲ್ಲ, ವಾಸ್ತು ಸರಿಲ್ಲ ಅಂದ್ರೆ ಸ್ವಾಮಿ ಬಸ್ಲು ಮನೆ ಅದೆಲ್ಲ ಪುನಃ ರೆಡಿ ಮಾಡಿಸಿದ್ವಿ.
ಎಷ್ಟೇ ಏನೇ ಬಂದ್ರು ಎತ್ತುತ್ತಾನೆ ಮಾಡಿ ಸ್ವಾಮಿ. ನಮ್ಮ ಮನೆಗೆ ಬಂದು 24 ವರ್ಷದಿಂದ ನಮ್ಮಲ್ಲಿ ಕೇಸು ಅಂತ ಅಂದು ಜೀವನನೇ ಬೇಸತ್ತೋಗದೆ ಸ್ವಾಮಿ. ಅಮ್ಮ, ಈ ಕೋರ್ಟು ಕಚೇರಿ ಕೇಸುಗಳು ಇದು ಅಷ್ಟು ಸಾಮಾನ್ಯ ಬಿಡಿಸ್ಕೊಳ್ಳೋಕ್ಕಾಗಲ್ಲ ತಾಯಿ. ಒಂದು ಸತಿ ಆ ಕೋರ್ಟ್ ಮೆಟ್ಲು ಹತ್ತು ಬಿಟ್ರೆ ಅದಕ್ಕೆ ಪ್ರತಿ ತಿಂಗಳು ಅಥವಾ 3 ತಿಂಗಳು 4 ತಿಂಗಳು ಒಂದೊಂದು ವಾಯ್ದೆ ಬೀಳ್ತಾನೆ ಇರುತ್ತೆ, ಮುಂದೆ ಹೋಗ್ತಾನೆ ಇರುತ್ತೆ. ಇದು ಪರಿಸ್ಥಿತಿ. ಈ ಪ್ರಸ್ತುತ ಇರ್ತಕ್ಕಂಥ ಒಂದು ವಾತಾವರಣ ಹಾಗೇ ಇದೆಮ್ಮ. ನೀನು ಆದಷ್ಟು ನೋಡು, ಇದನ್ನು ಆದಷ್ಟು ಬಿಡಿಸ್ಕೊಳ್ಳೋದಕ್ಕೆ ನೋಡಿ. ಮನುಷ್ಯನ ಬದುಕು 3 ದಿವಸ ತಾಯಿ. ಆ 3 ದಿವಸ ನೆಮ್ಮದಿಯಾಗಿ ಲಕ್ಷಣವಾಗಿ ಕೂತ್ಕೊಂಡು ಗಂಜಿನೋ ಅಂಬ್ರಿನೋ ಕುಡಿದು ನಾವು ನೆಮ್ಮದಿಯಾಗಿರ್ಬೇಕು. ಅದು ಬಿಟ್ಟು ಕೋರ್ಟು ಕಚೇರಿ ಮೆಟ್ಲತ್ತಿ ಇಲ್ಲದ ಸಮಸ್ಯೆಗಳನ್ನು ತಂದುಕೊಂಡು ಭಾಳ ಕಷ್ಟ ನಮ್ಮ ಇದು. ಬೆಳಗ್ಗೆಯಿಂದ ಸಾಯಂಕಾಲ ತನಕ ಬೆವರು ತೆಗೆದು ದುಡಿದು ಅದನ್ನು ನೀವು ತಿಂಗಳಾದರೆ ಫೀಸ್ ಕಟ್ಟಲೇಬೇಕು. ಫೀಸ್ ಕಟ್ಟದಿದ್ರೆ ಅವ್ರ ಜೀವನ ಆಗಲ್ಲ. ಕೋರ್ಟ್ಗೆ ಹೋಗ್ದಿದ್ರೆ ಕೇಸ್ ನಡೆಯಲ್ಲ. ಕೋರ್ಟ್ಗೆ ಹೋದಂಥ ಕೇಸು ಪುನಃ ವಾಪಸ್ ಹೇಗೆ ಬರುತ್ತೋ ಗೊತ್ತಿಲ್ಲ. ನೋಡಿ ಎಷ್ಟು ಸಮಸ್ಯೆ ಇದೆ ಅಮ್ಮ. ನಾನೊಂದು ಮಾತು ಹೇಳ್ತೇನೆ ಕೇಳು. ಇವತ್ತಿನ ದಿವಸನೇ ಈಗ ಬೆಳಗ್ಗೆ ಬೇಗ ಎದ್ದು, ಅಂದರೆ ಈಗ ನೀನು ಕೆಲಸ ಮುಗಿಸ್ಕೊಂಡು ತಲೆಗೆ ಸ್ನಾನ ಮಾಡ್ಕೊ. ತಲೆಗೆ ಸ್ನಾನ ಮಾಡಿಬಿಟ್ಟು ಲಕ್ಷ್ಮೀ ಬೋರಹ ಸ್ವಾಮಿನ ಪ್ರಾರ್ಥನೆ ಮಾಡು. 11 ಸತಿ ಲಕ್ಷ್ಮೀ ಬೋರಹ ಸ್ವಾಮಿ ಹೆಸರು ಹೇಳ್ಬಿಟ್ಟು ಸ್ವಾಮಿ ಹೆಸರಲ್ಲಿ 1 ಹಿಡಿಯಷ್ಟು ಅಕ್ಕಿ, 1 ಹಿಡಿಯಷ್ಟು ಅಕ್ಕಿ, ಅದರ ಮೇಲೆ ಸ್ವಲ್ಪ ಬೆಲ್ಲ, ಎರಡನ್ನೂ ಸಹಿತ ಆ ತಟ್ಟೆನಲ್ಲಿ ಹಾಕು. ಲಕ್ಷ್ಮೀ ಬೋರಹ ಸ್ವಾಮಿ ಹೆಸರನ್ನ ಹೇಳು. 11 ಸರ್ತಿ ಹೇಳಿಬಿಟ್ಟು ಇವತ್ತರಿಂದ 11 ದಿವಸ ದಿನ ಮಾಡು. ಆ ಅಕ್ಕಿ ಮತ್ತು ಬೆಲ್ಲವನ್ನು 11 ದಿವಸ ಆದಮೇಲೆ ನಿಮ್ಮೂರಲ್ಲಿರ್ತಕ್ಕಂಥ ಪಕ್ಷಿಗಳಿಗೋ ಪ್ರಾಣಿಗಳಿಗೋ ಅಥವಾ ಹತ್ತಿರದಲ್ಲಿರುವಂಥ ವಿಷ್ಣು ದೇವಸ್ಥಾನಕ್ಕೂ ತೆಗೆದುಕೊಂಡು ಹೋಗಿ ಅದನ್ನು ಕೊಡು. 11 ದಿವಸದಲ್ಲಿ ನಿಮ್ಮ ವಾಸ್ತುಗೃಹದಲ್ಲಿರ್ತಕ್ಕಂಥ ಸಮಸ್ಯೆ ದೂರ ಆಗುತ್ತೆ. ಜೊತೆಗೆ ಮನಸ್ಸಿಗೆ ಶಾಂತಿ ನೆಮ್ಮದಿ ಆಗುತ್ತೆ. ಈ ಕೋರ್ಟು ಕಚೇರಿ ಹತ್ತಿರ್ತಕ್ಕಂಥ ಕೇಸ್ ಇದೆಯಲ್ಲ, ಆದಷ್ಟು ಬೇಗ ಅದು ಡಿಸೈಡ್ ಆಗಿಬಿಡುತ್ತೆ. 11 ದಿವಸ ಮಾಡು. ನಿನಗೆ ಶಕ್ತಿ ಇದ್ದು ಇದರಿಂದ ನಿನಗೆ ಅನುಕೂಲ ಆಯಿತು, ಆ ಸ್ವಾಮಿ ನಿನಗೆ ಕೈ ಹಿಡಿದಿದ್ದಾನೆ ಅಂದರೆ ಒಂದು ಸತಿ ಬಂದು ಸಾಲಿಗ್ರಾಮ ದರ್ಶನ ಮಾಡ್ಕೊಂಡು ಹೋಗು. ನಿನಗೆ ಒಳ್ಳೆಯದಾಗಲಿ, ಶುಭ ಆಗಲಿ. ನಾನು ಇವತ್ತು ದೇವ್ರ ಪೂಜೆ ಮಾಡುವಾಗ, ಇವತ್ತು ಸ್ವಾಮಿಗೆ ಅಭಿಷೇಕ ಮಾಡಿಸುವಾಗ ನಿನ್ನ ಹೆಸರಲ್ಲಿ ನಾನು ಅಭಿಷೇಕ ಮಾಡಿಸ್ತೀನಿ. ದೇವ್ರು ನಿಂಗೆ ಒಳ್ಳೇದು ಮಾಡ್ತಾನೆ. ಧೈರ್ಯವಾಗಿರು. ಆದರೆ ನಗುಮುಖ ಇರಲಿ, ಮನಸ್ಸಲ್ಲಿ ನೋವು ಪಡಬೇಡ. ಆಗಿದ್ದಾಗೋಗ್ಬಿಟ್ಟಿದೆ, ಹಿಂದಿನ ಕತೆ ಮುಗೀತು. ಮುಂದೆ ಆದರೂ ನೀನು ಹೆಜ್ಜೆ ಹಾಕಬೇಕು ಅನ್ನೋಳು. ಮನೆಯಲ್ಲಿ ಸಾಕಿ ಸಲುವಿ ನಿಮ್ಮನ್ನೇನೋ ಒಂದಿಷ್ಟು ನೋಡ್ಕೊಳ್ಳೋಂಥ ಅಳಿಯನೂ ಇಲ್ಲ. ಹೋಲಿ ವಯಸ್ಸಿಗೆ ಬಂದ ಮಕ್ಕಳು ಅವ್ರ ಜೊತೆಯಲ್ಲಿರ್ತಾರ ಅಂದರೆ 6 ಬೆಂಗಳೂರು ಸೇರಿಕೊಂಡಿದ್ದಾರೆ. ಇನ್ನು ನಿಮ್ಮ ಬದುಕೇನಮ್ಮ? ಈ ಬದುಕಿಗೆ ಭಗವಂತನೇ ದಾರಿ ತೋರಿಸ್ಬೇಕು. ಅದಕ್ಕೆ ತಾಳ್ಮೆ ಬೇಕು, ಸಮಾಧಾನ ಬೇಕು. ನಾನು ಹೇಳಿದ್ದನ್ನು ಚಾಚು ತಪ್ಪದಿರ ಇದನ್ನು 11 ದಿವಸ ನೀನು ಮಾಡು. ಆ ಸ್ವಾಮಿ ಅನುಗ್ರಹ ನಿನಗಿದೆ, ಖಂಡಿತ ನೀನು ಒಳ್ಳೆಯದಾಗುತ್ತೆ. ಒಳ್ಳೆಯದಾಗಲಿ ತಾಯಿ. ಭಾಗ್ಯರವರು ಕಾರ್ಯಕ್ರಮಕ್ಕೆ ಕರೆ ಮಾಡೋದಕ್ಕಾಗಿ ತಮಗೆ ಧನ್ಯವಾದಗಳಮ್ಮ. ಗುರುಗಳು ತಿಳಿಸ್ಕೊಟ್ಟಿರ್ತಕ್ಕಂಥ ಮಾರ್ಗದರ್ಶನವನ್ನು ಕ್ಲೇಶ ಮಾತ್ರ ಲೋಪದಿಂದಿರ ತಾವು ಆಚರಣೆಯನ್ನು ಮಾಡಿದ್ದೇ ಆದರೆ ನಿಮ್ಮ ಮನೋಕಾಮನೆಗಳೆಲ್ಲವೂ ಕೂಡ ಭೂವರ ಸ್ವಾಮಿ ಸಂಪೂರ್ಣ ಅನುಗ್ರಹದಿಂದ ಕಾರ್ಯಸಿದ್ಧಿ ಆಗುತ್ತೆ ತಾಯಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ 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 ಅಮ್ಮ, ನಮಸ್ತೆ, ಚೆನ್ನಾಗಿದ್ದೀರಾ? ನಮಸ್ತೆ ನಮಸ್ಕಾರ ಗುರುಜಿ. ನಮಸ್ತೆ ಅಮ್ಮ, ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ಹೊಸಪೇಟೆಯಿಂದ ಗುರುಜಿ. ಹೊಸಪೇಟೆಯಿಂದ. ಅಮ್ಮ, ತಮ್ಮ ಹೆಸರು? ಪದ್ಮಾ ಅಂತ. ಪದ್ಮಾ ಅಂತ ಹೇಳಿ. ಯಾರ ಬಗ್ಗೆ ತಿಳ್ಕೊಳ್ಬೇಕಾಗಿತ್ತಮ್ಮ? ನಮ್ಮ ಬಗ್ಗೆ ಕೇಳಬೇಕಿತ್ತು, ನಮ್ಮ ಮಗನ ಬಗ್ಗೆ ಕೇಳಬೇಕಿತ್ತು. ಆಯ್ತು ತಾಯಿ, ಗುರುಜಿ ಅವ್ರು ನಮ್ಮ ಜೊತೆ ಇದ್ದಾರೆ, ಮಾತಾಡಿಮ್ಮ. ಹಲೋ, ನಮಸ್ಕಾರ ಗುರುಜಿ. ನಮಸ್ತೆ ತಾಯಿ, ಹೇಗಿದ್ದೀರಿ? ಚೆನ್ನಾಗಿದೆ ಗುರುಜಿ, ನೀವೇ ಆಗಿದ್ದೀರಿ? ನೋಡಮ್ಮ, ಆನಂದವಾಗಿದ್ದೇನೆ. ಹೇಳು ತಾಯಿ. ಎಷ್ಟೋ 2014ರಿಂದ ನಾನು ಸಹಾಯ ಮಾಡ್ತಾ ಇದ್ದೀನಿ ಗುರುಜಿ ನಿಮ್ಗೆ. ಇವತ್ತು ಸಿಕ್ಕತ್ ನನ್ನ ಕಾಲು. ಒಳ್ಳೇದಾಗ್ಲಿ ತಾಯಿ. ಮಂಗಳವಾರ ಹೊಸಪೇಟೆ ಹತ್ತಿರದಲ್ಲಿ ಅಂಜನಾದ್ರಿ ಬೆಟ್ಟ ಆಂಜನೇಯ ಸ್ವಾಮಿ ಪ್ರಾರ್ಥನೆ. ಮೊನ್ನೆ ಬಂದಿದ್ರಲ್ಲ ಗುರುಜಿ, ನಮ್ಮ ಮಗಳು ಬಂದಿದ್ರು ಗುರುಜಿ, ನಿಮ್ಮ ಆಶ್ರಮದ ತಗೊಂಬಂದಾಳ. ಓ, ನನಗೂ ಸಂತೋಷ ಆಯ್ತು. ನೋಡು, ಅಂಜನಾದ್ರಿ ಬೆಟ್ಟಕ್ಕೆ ಬಂದು ಸ್ವಾಮಿನ ದರ್ಶನ ಮಾಡಿದ್ಮೇಲೆ ನನಗೆ ಬಹಳ ಆನಂದ. ಹ್ಞೂ ಗುರುಜಿ, ಬಂದಿದ್ರು ಗುರುಜಿ. ಅವ್ರ ನಿಮ್ಗೆ ಯಾವ ಸಾರಿ ದರ್ಶನ ತಗೊಂಬಂದಾಳ. ಅವಳನ್ನ ಮಾತಾಡೋ ಗುರುಜಿ ನಿನ್ನ ಹತ್ರ. ಸಂತಾನ ಬಗ್ಗೆ ನೀನ್ ಏನೇ ದೋಷ ಇಲ್ಲ ಆಕಟ್ಟಂತ ನೀವ್ ಹೇಳಿದಿರಿ ಗುರುಜಿ. ಹೌದಾ? ಹಾ ಹಾ. ಇನ್ನ ಇಲ್ಲ ಗುರುಜಿ, ಇನ್ನ ನಿಲ್ಸಿರೋ ಗುರುಜಿ. ಇನ್ನು ಮೊನ್ನೆ ತಾನೇ ಅಂಜನಾದ್ರಿ ಬೆಟ್ಟಕ್ಕೆ ಬಂದಿರೋದಲ್ವಾ? ಅವ್ರು ಮದುವೆಯಾಗಿ ಎಷ್ಟು ವರ್ಷ ಆಯ್ತಾ ಹೆಣ್ಣು ಮಗುಗೆ? ಈಗ 1.5 ವರ್ಷ ಆಗೈತೆ ಗುರುಜಿ. ಮದುವೆಯಾಗಿ ಇನ್ನು 1.5 ವರ್ಷ? ಅದ ನೀವ್ 1 ವರ್ಷ ಕೇಳಿದ್ರಿ ಗುರುಜಿ, ಇನ್ನ ಅಷ್ಟ 1 ವರ್ಷ ಅಂತ ಹೇಳಿದ್ರಿ. ಆತ ಯಾವ ದೋಷ ಇಲ್ಲ, ನಾನ್ ಏನ್ ಪೂಜೆ ಮಾಡಕ್ ನಾನ್ ಹೇಳದ್ ಅವಶ್ಯಕತೆ ಇಲ್ಲಮ್ಮ. ಮತ್ತೆ ಏನಕ್ಕೆ ಬೇಕು ಪೂಜೆ? ಬೇಡ, ಪುನಸ್ಕಾರ ಬೇಡ. ಲಕ್ಷಣವಾಗಿ ಗಂಡ ಹೆಂಡತಿ ಚೆನ್ನಾಗಿರ್ಲಿ. ಅವ್ರು ಚೆನ್ನಾಗಿದಾರೆ ಗುರುಜಿ. ಅವ್ರು ಇರ್ಲಿ, ನಾನು ನೀವು ಡಿಸೈಡ್ ಮಾಡ್ದಂಗಲ್ಲ. ಅವ್ರ ದಾಂಪತ್ಯ ಚೆನ್ನಾಗಿರ್ಲಿ, ಅವ್ರ ಗಂಡ ಹೆಂಡತಿ ಚೆನ್ನಾಗಿರ್ಲಿ. ಆಕೆ ನನ್ನ ಹತ್ರ ಮಾತಾಡಿದ್ರೆ, ನಾನು ಅವಳಿಗೆ ಈ ಮಾತು ಹೇಳಿದ್ರೆ 100ಕ್ಕೆ 100 ಸತ್ಯ. ಅಂಜನಾದ್ರಿ ಬೆಟ್ಟದ ಹತ್ರ ನಾನು ಮಾತಾಡಿರೋ ಮಾತು ನಿಜ, ನನಗೂ ಜ್ಞಾಪಕ ಇದೆ. ಒಳ್ಳೇದಾಗತ್ತೆ, ಆ ಮಗು ಒಳ್ಳೆ ಸಂತಾನ ಆಗತ್ತೆ. ಧೈರ್ಯವಾಗಿ. ಅಲ್ಲ ಗುರುಜಿ, ಲೈನ್ ಮಾತಾಡಾಳ, ನೇರ ಪ್ರಸಾದ ಆಶೀರ್ವಾದ ತಗೊಂಬಂದ. ಆಯ್ತಾಯ್ತು, ಏನಾದ್ರೂ ಇರ್ಲಿ, ನಾನು ಮಾತಾಡಿದಾಳಲ್ಲ.
ಮಾತಾಡ ಗುರುಜಿ. ಒಳ್ಳೇದಾಗಿ. ಈಗ ಹೇಳಿ ನಿಮ್ಮ ಸಮಸ್ಯೆ ಏನಂತ ಹೇಳಿ. ಅದೇ ನಮ್ಮ ಆರೋಗ್ಯ ಹೆಂಗಿದೆ ಅಂತ ಗುರುಜಿ. ಆರೋಗ್ಯ ಚೆನ್ನಾಗಿರುತ್ತೆ. ದೇವ್ರು ಕೊಟ್ಟಾಗೆ ಹಿಟ್ಟೋ ಗಂಜಿನೋ ನೆಮ್ಮದಿಯಾಗಿ ಲಕ್ಷಣವಾಗಿ ಕುಡಿದು ಮನೆ ಮಂದಿ ಎಲ್ಲ ನಗನಗ್ತಾ ಇರಬೇಕು. ಮನೆಯಲ್ಲಿ ನೀನು ನಗನಗ್ತಾ ಇರಬೇಕು. ನೀನು ನಗನಗ್ತಾ ಇದ್ರೆ ಇಡೀ ನಿನ್ನ ಕುಟುಂಬ ಚೆನ್ನಾಗಿರುತ್ತೆ ಅಲ್ವಮ್ಮ. ಗಂಜಿ ಕುಡಿದ್ರು ನನ್ನ ಮನೆ ಬಹಳ ನನಗೆ ಖುಷಿ ಅಂದ್ರೆ ಅಷ್ಟೇ ಹೇಳಕ್ಕೆ ಅನ್ನಿಸ್ತಾ ಇದೆ. ನನ್ನ ಕೈ ಕಾಲೆಲ್ಲ ನಡಗಾಕತ್ತೆ ಗುರುಜಿ. ನೀನು ಮಾತಾಡ್ತಿದ್ರೆ ನನಗೂ ಅಷ್ಟೇ ಖುಷಿ ಆಗ್ತಾ ಇದೆ. ಮಾತಾಡ್ಬೇಕಂತ ನಾನು ಒಂದು ಸಲ ಆದ್ರೂ ನಾನು ನಿನ್ನ ಹತ್ರ ಮಾತಾಡ್ಬೇಕಂತ ನಾನು ಆಸರಿಸ್ತಿ ಗುರುಜಿ. ಇವತ್ತು ನನ್ ಸಾರ್ಥಕ ಆಯ್ತು ಗುರುಜಿ. ಒಳ್ಳೇದಾಗ್ಲಿ. ದೇವ್ರು ನೀನು ಚೆನ್ನಾಗಿ. ನನ್ನ ಮಗ ಮಾತಾಡ್ತಾನ ನೋಡ್ ಗುರುಜಿ. ಸಮಯ ಮೀರ್ತಾ ಇದೆ, ಬೇಗ ಕೊಡು ನೋಡೋಣ. ಹಲೋ, ನಮಸ್ಕಾರ ಗುರುಜಿ. ನಮಸ್ತೆ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೇನೆ. ಏನು ಉದ್ಯೋಗ ಮಾಡ್ತೀರಿ? ಗುರುಜಿ ನಾನು ತಾಲೂಕು ಆಫೀಸಲ್ಲಿ ಉದ್ಯೋಗ ಮಾಡ್ತೀನಿ ಗುರುಜಿ. ಮಾಡಿ, ಒಳ್ಳೇದಾಗ್ಲಿ. ಮುಗ್ಧ ತಾಯಿ, ಆ ತಾಯಿ ಮಾತನ್ನು ಕೇಳ್ತಿದ್ರೆ ಬಹಳ ಮುಗ್ಧತೆ ಇದೆ ಆ ತಾಯಿ ಮುಖದಲ್ಲಿ ಮತ್ತು ಅವಳ ಮನಸ್ಸಲ್ಲಿ, ಆ ತಾಯಿ ಮಾತಾಡೋ ಮಾತಲ್ಲಿ. ಆ ತಾಯಿನ ಚೆನ್ನಾಗಿ ನೋಡ್ಕೋಬೇಕು ನೀವು ಸದಾಕಾಲ. ಹಿರಿಯರನ್ನ ಗೌರವಿಸ್ತಾ ಹಿರಿಯರನ್ನ ಚೆನ್ನಾಗಿ ನೋಡಿಕೊಂಡ್ರೆ ನಮ್ಮ ಸಂಪಾದನೆಯಲ್ಲಿ ಎಲ್ಲವೂ ನಾವು ಯಥೇಚ್ಛವಾಗಿ ಖರ್ಚು ಮಾಡಬಹುದು. ಆದರೆ ಅವರಿಗೆ ಅಂತ ತೃಪ್ತಿಯಾದಂಥ ನಗುಮುಖದ ನಾಲ್ಕು ಮಾತು ಅಷ್ಟೇ ಬೇಕು. ಆ ಮಾತು ಯಾವತ್ತೂ ನಿಮ್ಮಿಂದ ಬರುವಂಥದ್ದು ಇರಲಿ. ಒಳ್ಳೇದಾಗಲಿ. ದೇವ್ರು ನಿಮ್ಮನ್ನು ಚೆನ್ನಾಗಿಟ್ಟಿರಲಿ. ಒಳ್ಳೇದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಮಿಥುನ ರಾಶಿವರೆಗೂ ರಾಶಿ ಫಲಗಳನ್ನು ತಿಳ್ಕೊಂಡಿದ್ವಿ. ಈಗ ಮತ್ತೆ ಕರ್ಕಾಟಕ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಕರ್ಕಾಟಕ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನದಲ್ಲಿ ಇವತ್ತಿನ ದಿವಸ ಯಾರೆಲ್ಲ ಕರ್ಕಾಟಕ ರಾಶಿಯವರಾಗಿದ್ದೀರಿ, ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಖಂಡಿತ ಒಂದು ಹೆಜ್ಜೆ ಮುಂದೆ ಹಾಕ್ತೀರಿ. ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಸಾಕಷ್ಟು ಅರ್ಥಗರ್ಭಿತವಾದಂತಹ ಜೀವನಕ್ಕೆ ಕಾಲಿಡ್ತೀರಿ. ಒಳ್ಳೆ ಮನಸ್ಸಿನಿಂದ ತಾವು ತೆಗೆದುಕೊಳ್ಳುವಂತಹ ನಿರ್ಣಯ ಸಾಕಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಜೊತೆಗೆ ಏನು ಕೆಲಸ ಮಾಡಬೇಕು, ಯಾವುದು ಮಾಡಿದ್ರೆ ಸರಿ, ಯಾವುದರಿಂದ ಅನುಕೂಲ ಆಗುತ್ತೆ, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಯೋಗ ಫಲ ಹೇಗೆ, ಇದೆಲ್ಲವನ್ನು ಸಹಿತ ತಾವು ಅರ್ಥಗರ್ಭಿತವಾಗಿ ಚಿಂತನೆ ಮಾಡ್ತೀರಿ. ಜೊತೆಗೆ ಇವತ್ತು ನೀವು ಮಾಡುವಂತಹ ಕೆಲಸದಲ್ಲಿ ಮತ್ತೊಂದು ಹೆಜ್ಜೆ ಮುಂದಿಟ್ಟು ನೀವು ಮಾಡುವಂಥ ಕೆಲಸ ಒಂದಾಗಬೇಕು. ಏನಪ್ಪ ಅಂದರೆ, ಶ್ರೀಗಂಧ ಚಕ್ಕೆಯಿಂದ ಗಂಧವನ್ನು ತೆಗೆದು ಆ ಗಂಧವನ್ನು ಒಂದು ತುಳಸಿ ಕಡ್ಡಿಯ ಸಹಾಯದಿಂದ ಅರಳಿ ಎಲೆ ಆಗಲಿ, ಔದುಂಬರ ಆಗಲಿ, ಅಥವಾ ಅಶ್ವತ್ಥ ಅಥವಾ ಬಿಳಿ ಎಕ್ಕ ಇಂತಹ ಎಲೆಗಳನ್ನ ಮನೆಗೆ ತಂದು ಅಥವಾ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ತೆಗೆದುಕೊಂಡು ಅದರ ಮೇಲೆ 11 ಸತಿ ಐಂ ಶ್ರೀಂ ಐಂ ಶ್ರೀಂ ಐಂ ಶ್ರೀಂ ಐಂ ಶ್ರೀಂ ಐಂ ಶ್ರೀಂ ಇದನ್ನು 11 ಸರ್ತಿ ನೀವು ಬರೆದಿದ್ದೇ ಆದರೆ ಕರ್ಕಾಟಕ ರಾಶಿಯವರಿಗೆ ಇವತ್ತು ಸಂಭವಿಸುವಂಥ ಒಂದೆರಡು ಸಮಸ್ಯೆಗಳು, ಒಂದು ವಾಹನದಲ್ಲಾಗಲಿ ನಡೆಯುವಾಗಲಿ ಒಂದಷ್ಟು ಎಡವಟ್ಟಾಗುವಂಥ ಸಾಂದ್ರತೆ ಇದೆ. ಎರಡನೇದು, ಕೊಟ್ಟ ವ್ಯವಹಾರ ಅಂದರೆ ಏನು ಹಣಕಾಸಿನ ವಿಚಾರ ಯಾವುದೊಂದು ವ್ಯವಹಾರಗಳನ್ನು ಮಾಡಲಿಕ್ಕೆ ಮುಂದಾಗ್ತಿರಲ್ಲ ಅಲ್ಲಿ ಆಗುವ ಸಮಸ್ಯೆ. ಈ ಎರಡೂ ಸಮಸ್ಯೆಗಳಿಂದ ನೀವು ಮುಕ್ತರಾಗಿ ಒಂದಷ್ಟು ನೆಮ್ಮದಿ ಕಾಪಾಡ್ಕೋಬೇಕು ಅಂದರೆ ಈ ತಂತ್ರವನ್ನು ತಾವು ದಯವಿಟ್ಟು ಮಾಡಿ. ಇದರಿಂದ ತುಂಬ ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವರು ಯಾರು ಏನೇ ವಿಚಾರ ಹೇಳಿದ್ರು ಎಲ್ಲವನ್ನು ತಲೆಯಲ್ಲಿಟ್ಕೊಳ್ಳಿ. ಆದರೆ ನಿಮ್ಮ ನಡವಳಿಕೆ ಹೇಗಿರಬೇಕು, ಸರಿ ತಪ್ಪುಗಳನ್ನು ಸರಿಯಾದ ಆಲೋಚನೆ ಮಾಡಿ ನೀವೇ ತೀರ್ಮಾನ ತೊಗೊಳ್ಬೇಕು. ಆಗಷ್ಟೇ ಇವತ್ತಿನ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳೋಕ್ಕಾಗತ್ತೆ. ಜೊತೆಗೆ ಒಂದಷ್ಟು ಜನ ಮಕ್ಕಳಿಗೆ, ಅದರಲ್ಲಿ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥ ಮಕ್ಕಳಿಗೆ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುತ್ತೆ. ತುಂಬ ಶೀತ ಬಾಧೆ ಆಗುತ್ತೆ, ನೆಗಡಿ, ತಲೆನೋವು, ಜ್ವರ ಅಥವಾ ಒಂದಿಷ್ಟು ತಲೆಭಾರ ಬರ್ತಕ್ಕಂಥದ್ದು, ಮಕ್ಕಳು ಯಾವುದೋ ಏನೋ ಭಾಳ ಸುಸ್ತಾಗ್ತಿದ್ದಾರಲ್ಲ ಅಂತಕ್ಕಂಥರ ಭೀತಿ, ಭಯ ಮನೇಲಿರ್ತಕ್ಕಂಥ ದೊಡ್ಡವ್ರಿಗಾಗತ್ತೆ. ಆದರೆ ಅಂಜಬೇಡಿ, ಚಂದ್ರ ಇರ್ತಕ್ಕಂಥ ಆಸ್ಥಾನ ಹಾಗೆ, ಅದರಿಂದ ಆ ಮಕ್ಕಳ ಪರಿಸ್ಥಿತಿ ಹಾಗಾಗ್ತಿರುತ್ತೆ. ಆದರೂ ಸ್ವಲ್ಪ ಮಟ್ಟಿಗೆ ಮಕ್ಕಳ ಬಗ್ಗೆ ಒಂದಷ್ಟು ಕೇರ್ ಇರಲಿ, ಜವಾಬ್ದಾರಿ ಇರಲಿ, ಎಚ್ಚರಿಕೆ ಇರಲಿ. ಒಳ್ಳೆಯದಾಗಲಿ. ಇನ್ನು ಸಿಂಹರಾಶಿ. ಸಿಂಹರಾಶಿ, ಸಿಂಹಲಗ್ನ. ಸಿಂಹರಾಶಿ, ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ ಚೆನ್ನಾಗಿದೆ. ಸ್ವಂತವಾದಂತಹ ಬುದ್ಧಿ, ಜ್ಞಾನ, ಚೈತನ್ಯ ಎಲ್ಲವೂ ಚೆನ್ನ. ಆದರೆ ಇವತ್ತು ತಾವು ತೆಗೆದುಕೊಳ್ಳುವಂತಹ ನಿರ್ಣಯಗಳನ್ನು ನೀವೇ ತೆಗೆದುಕೊಳ್ಳೋದಿರ ಜೊತೆಲಿರ್ತಕ್ಕಂಥ ಹಿರಿಯರು ಅಥವಾ ಆತ್ಮೀಯರು, ಕುಲಬಾಂಧವರು ಯಾರಾದರೂ ಒಬ್ಬರ ಜೊತೆ ಕೂತು ಸಮಾಲೋಚನೆ ಮಾಡಿ ನಾವು ಮಾಡುವಂಥ ಕೆಲಸ ಸರಿ ಇದೆಯೋ ಇಲ್ವೋ, ಅಥವಾ ನಾವಷ್ಟೇ ಜ್ಞಾನವಂತರು ಅಂದ್ಕೊಂಡ್ರೆ ಆಗೋದಿಲ್ಲ. ನಮ್ಮ ಜ್ಞಾನಕ್ಕೂ ಮಿಗಿಲಾಗಿರ್ತಕ್ಕಂಥವರು ಪಕ್ಕದಲ್ಲಿ ಒಬ್ಬರು ಇರ್ತಾರೆ. ಅಂಥವರಿಂದ ಒಂದಷ್ಟು ಉಪಯುಕ್ತವಾದ ಮಾಹಿತಿ ತಗೊಳ್ಳೋದು ಖಂಡಿತ ತಪ್ಪಲ್ಲ. ಅದರಲ್ಲೂ ಇವತ್ತು 11 ಗಂಟೆಯಿಂದ 3 ಗಂಟೆವರೆಗೂ, 11ರಿಂದ 3 ಬಹಳ ಒಳ್ಳೆ ಕಾಲ, ಒಳ್ಳೆ ಸಮಯ. ಈ ಸಮಯದಲ್ಲಿ ತಾವು ಏನು ಚಿಂತನೆ ಮಾಡ್ತಿರೋ, ಏನು ಮಾಡಬೇಕು ಅಂದ್ಕೊಳ್ತಿರೋ, ನೀವು ಮಾಡುವಂಥ ಕೆಲಸ, ನಿಮ್ಮ ಚಿಂತನೆ ಇವತ್ತು ಇನ್ನೂ 4 ಜನಕ್ಕೆ ಅನುಕೂಲ ಆಗುತ್ತೆ. ಇದು ಭಾಗ್ಯ. ಯಾಕೆಂದರೆ ದೇವರು ಕೊಡುವಾಗ ಕೊಟ್ಟರೆ ಇಷ್ಟೆಲ್ಲ ಸುಖ ಸಂತೋಷಗಳನ್ನು ಕೊಡ್ತಾನೆ. ಈ ಭಾಗ್ಯವನ್ನು ದಯಪಾಲಿಸ್ತಾನೆ. ಹಾಗೆ ಮನೆ ದೇವರ ಪ್ರಾರ್ಥನೆ ಮಾಡುವಂಥದ್ದು ಬಹಳ ಮುಖ್ಯ. ಮನೆ ದೇವರ ಪ್ರಾರ್ಥನೆ ಮಾಡಿ ಗುರು ಹಿರಿಯರ ಆಶೀರ್ವಾದ ಪಡಿರಿ. ಖಂಡಿತ ಇವತ್ತು ಸಿಂಹರಾಶಿಯವರಿಗೆ ಒಳಿತಿದೆ, ಒಳ್ಳೆ ಫಲ ಇದೆ. ಸಿಂಹರಾಶಿ, ಸಿಂಹಲಗ್ನದಲ್ಲಿ ಜನಿಸಿರ್ತಕ್ಕಂಥ ಹೆಣ್ಣು ಮಕ್ಕಳು ಮಾತ್ರ ಇವತ್ತು ಮೌನದಿಂದಿರಿ. ಅಂದರೆ ಹೆಚ್ಚು ಮಾತಾಡೋಕ್ಕೆ ಹೋಗ್ಬೇಡಿ. ಹಾಗಂತ ಮನೇಲಿರ್ತಕ್ಕಂಥ ನಿಮ್ಮ ಯಜಮಾನರು ಅಥವಾ ಮನೇಲಿರ್ತಕ್ಕಂಥ ಮಕ್ಕಳು ಅವರು ನಿಮ್ಮನ್ನು ಮಾತಾಡಿದಾಗಲೂ ಸಹಿತ ನೀವು ಮೌನ ಸಾರಿಸ್ಬಿಟ್ರೆ ಖಂಡಿತ ಬದುಕಲಿಕ್ಕೆ ಭಾಳ ಕಷ್ಟ. ಮನೆಯಲ್ಲಿ ಹೆಣ್ಣು ಮಕ್ಕಳು ಗಲಗಲ ಮಾತಾಡ್ತಾ ಇರಬೇಕು.
ನಡೆಯೋದು ಒಂದು ಒಳ್ಳೆ ನಡೆ ನಡಿಬೇಕು. ಜೊತೆಗೆ ನಿಮ್ಮ ಹಸನ್ಮುಖಿ ತರಬೇಕು. ಹೆಣ್ಣು ಸೌಮ್ಯವಾಗಿಬಿಟ್ರೆ, ಹೆಣ್ಣು ಮೌನವರಿಸ್ಬಿಟ್ರೆ, ಹೆಣ್ಣು ಸಂಪೂರ್ಣವಾಗಿ ಮಾತು ನಿಲ್ಲಿಸಿದ್ರೆ ಇಡೀ ಕುಟುಂಬವೇ ಅಲ್ಲೋಲ ಕಲ್ಲೋಲ ಆಗಿಬಿಡುತ್ತೆ. ಅದಾಗಬಾರ್ದು. ಅದಕ್ಕೋಸ್ಕರ ಹೆಣ್ಣು ಅಂದರೆ ಯಾರು ಸಿಂಹರಾಶಿಯಲ್ಲಿ ಇರ್ತೀರಿ ಹೆಣ್ಣುಮಕ್ಕಳು, ಮೌನದಿಂದಿರಬೇಕು ಅಂದರೆ ಏನು, ಯಾವುದು ಎಷ್ಟು ಬೇಕೋ ಅಷ್ಟು ತೊಗೊಳ್ಬೇಕು, ಆಲೋಚನೆ ಮಾಡಿ ಒಂದು ಹೆಜ್ಜೆ ಮುಂದಕ್ಕೆ ಹಾಕಬೇಕು. ಈ ಪ್ರಕಾರವಾದ ಚಿಂತನೆ ನಿಮಗಿರಬೇಕು. ಹಾಗೆ ಇವತ್ತು ನೀವು ಮಾಡಬೇಕಾದ್ದು ಒಂದು ಚಿಟಿಕೆ ಬೆಲ್ಲ, ಸಕ್ಕರೆ ಏನಾದರೂ ಸರಿ ಸಿಹಿ ಪದಾರ್ಥವನ್ನು ಎಲ್ಲಿ ಇರುವೆ ಗುಡಿದೆಯೋ ಆ ಜಾಗಕ್ಕೆ ಹಾಕಿ ಇರ್ತಕ್ಕಂಥ ದೋಷಗಳು ಪರಿಹಾರ ಆಗುತ್ತೆ, ಮನಸ್ಸಿಗೆ ಶಾಂತಿ ನೆಮ್ಮದಿ ಸಿಗುತ್ತೆ. ಒಳ್ಳೆಯದಾಗಲಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿ ಕನ್ಯಾ ಲಗ್ನ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರಿಗಂತೂ ಚಂದ್ರನ ಆಸ್ಥಾನ, ಗುರುವಿನ ಅನುಗ್ರಹ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಫಲ ಎಲ್ಲವೂ ಬಹಳ ವಿಶೇಷವಾಗಿದೆ. ಆದರೆ ಮಾಡೋ ಕೆಲಸದಲ್ಲಿ ಮಾತ್ರ ಅಡ್ಡಿ ಆತಂಕ ನಿಮಗೆ ಬಹಳ ಎದುರಾಗ್ತಾ ಇದೆ. ಈ ಅಡ್ಡಿ ಆತಂಕಗಳನ್ನು ದೂರ ಮಾಡಿಕೊಂಡು ಶಾಂತಿ ಸಮಾಧಾನವನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡ್ಕೋಬೇಕು. ಆ ಚಿಂತನೆ ದೂರ ಆಗಬೇಕಾದ್ರೆ ನಿಮ್ಮ ಕುಟುಂಬದ ಹಿರಿಯರ ಆಶೀರ್ವಾದ ಅಥವಾ ಜೊತೆಗೆ ನೀವು ಮಾಡುವ ಕೆಲಸದಲ್ಲಿ ಒಂದಷ್ಟು ಸಾರ್ಥಕತೆಯ ಬದುಕು, ಜೊತೆಗೆ ನೀವು ಯಾವುದೇ ಕೆಲಸ ಕಾರ್ಯ ಮಾಡಿ ಒಂದಷ್ಟು ಮೌನದಿಂದ ಯಾರಿಗೂ ವಿಚಾರಗಳು ಗೊತ್ತಾಗ್ದಿರ ಒಂದಷ್ಟು ರಹಸ್ಯವನ್ನು ಮೇಂಟೈನ್ ಮಾಡಿ. ಕನ್ಯಾ ರಾಶಿಯವರು ನೀವು ಮಾಡುವ, ಹಾಕುವ ಹೆಜ್ಜೆ, ಮಾಡುವ ಕೆಲಸ ಎಲ್ಲವೂ ಎಲ್ಲರಿಗೂ ಗೊತ್ತಾಗೋ ಥರ ಮಾಡಬಾರ್ದು. ಯಾಕೆಂದರೆ ಇವತ್ತಿನ ದಿವಸ ನಿಮ್ಮೊಳಗಿರುವಂಥ ರಹಸ್ಯಗಳನ್ನು ಅರ್ಥ ಮಾಡಿಕೊಂಡು ನಿಮಗಿನ್ನ ವೇಗವಾಗಿ ಇನ್ನೊಬ್ಬರು ಆ ಕೆಲಸ ಮಾಡಿ ಮುಗಿಸಿ ಅವ್ರ ಕೆಲಸವನ್ನು ಗೆಲ್ತಾರೆ. ಜೊತೆಗೆ ಎಲ್ಲನೂ ಹೋಗಬೇಕಾಯಿತು, ಏನೋ ವ್ಯವಹಾರ ಮಾಡಬೇಕಾಯಿತು, ಯಾವುದೋ ಆರ್ಥಿಕ ಪರಿಸ್ಥಿತಿ ಬಗ್ಗೆ, ಹಣಕಾಸಿನ ಬಗ್ಗೆ, ಅಥವಾ ಯಾವುದೋ ಒಂದು ಉದ್ಯೋಗದ ಬಗ್ಗೆ, ಅಥವಾ ಯಾವುದೋ ಒಂದು ರಿಯಲ್ ಎಸ್ಟೇಟ್ ಬಗ್ಗೆ ಏನೋ ಭಗವಂತ ಒಂದು ಕೆಲಸ ಕೊಟ್ಟಿದ್ದಾನೆ, ಕೊಟ್ಟಿರೋದನ್ನು ನಿಭಾಯಿಸ್ಕೊಂಡು ಸರಿಪಡಿಸ್ಕೊಳ್ಬೇಕು. ಅದರಿಂದ ನಾಲ್ಕು ಸಂಪಾದನೆ ಮಾಡಬೇಕು. ಅದನ್ನು ಹೊರತುಪಡಿಸಿ ನಾನು ಇಂಥದ್ದು ಮಾಡ್ತೀನಿ ಅಂತ ನೀವು ಪಕ್ಕದಲ್ಲಿರ್ತಕ್ಕಂಥವ್ರಿಗೆ ಹೇಳಿದ್ರೆ, ಪಕ್ಕದಲ್ಲಿರೋರು ಯಾರಾದರೂ ಇರಲಿ, ನಿಮ್ಮ ಕುಟುಂಬದವರು ಇರಲಿ, ನಿಮ್ಮ ಆತ್ಮೀಯ ಸ್ನೇಹಿತರಿರಲಿ, ನಿಮ್ಮ ಮೇಲಧಿಕಾರಿಗಳಿರಲಿ, ಯಾರೊಬ್ಬರೊಂದಿಗೆ ಏನು ವ್ಯವಹಾರ ಮಾಡಬೇಕು, ಏನು ಮಾತಾಡಬೇಕು ಅದನ್ನು ಅರ್ಥ ಮಾಡಿಕೊಂಡು ಕನ್ಯಾ ರಾಶಿಯವರು ಒಂದು ಹೆಜ್ಜೆ ಮುಂದೆ ಇಡಿ. ಕನ್ಯಾ ರಾಶಿಯವರಿಗೆ ಇವತ್ತು ಸ್ವಲ್ಪ ಬೆನ್ನೋವು ಮತ್ತು ಅರ್ಧ ತಲೆನೋವು ಬಾಧಿಸುತ್ತೆ. ಆದಷ್ಟು ಆರೋಗ್ಯದಲ್ಲಿ ಏನೇ ಸಣ್ಣಪಟ್ಟ ವ್ಯತ್ಯಾಸ ಆದರೂ ಆಗಿಂದಾಗಲೇ ಸರಿಪಡಿಸ್ಕೊಳ್ಳಿ, ಖಂಡಿತ ಒಳ್ಳೆಯದಾಗುತ್ತೆ. ಇದರ ಜೊತೆಗೆ ಗ್ಯಾಸ್ಟ್ರಿಕ್ ಸಮಸ್ಯೆನೂ ಎದುರಾಗುತ್ತೆ. ಇದಕ್ಕೆ ನೀವೇನು ಮಾಡಬೇಕು, ಒಂದಷ್ಟು ಸಾಧ್ಯವಾದರೆ ಬಿಸಿನೀರು, ಒಂಚೂರು ಶುಂಠಿ ಮತ್ತು ಬಿಸಿನೀರನ್ನು ತೆಗೆದುಕೊಳ್ಳೋದ್ರಿಂದ ಗ್ಯಾಸ್ಟ್ರಿಕ್ ಸಮಸ್ಯೆ ಅಲ್ಲಿಂದಲೇ ದೂರ ಆಗುತ್ತೆ. ಅಂದರೆ ಆರೋಗ್ಯವನ್ನು ಸಹಿತ ಕಾಪಾಡ್ಕೋಬೇಕು ಕನ್ಯಾ ರಾಶಿಯವರು. ಎಚ್ಚರಿಕೆ ಇರಲಿ. ಒಳ್ಳೆಯದಾಗಲಿ. ಕನ್ಯಾ ರಾಶಿವರೆಗೂ ರಾಶಿ ಫಲಗಳನ್ನ ತಿಳ್ಕೊಂಡಿದ್ವಿ. ಈಗ ಇನ್ನು ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ ಸರ್, ನಮಸ್ತೆ. ಚೆನ್ನಾಗಿದ್ದೀರಾ ಸರ್? ನಮಸ್ತೆ ಗುರೂಜಿ. ನಮಸ್ತೆ ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಮಂಡ್ಯದಿಂದ ಗುರೂಜಿ, ವೆಂಕಟೇಶ್ ಅಂದ್ಬಿಟ್ಟು. ಓ, ಮಂಡ್ಯದಿಂದ ವೆಂಕಟೇಶ್ ಅಂತ ಹೇಳಿ. ಯಾರ ಬಗ್ಗೆ ತಿಳ್ಕೊಳ್ಬೇಕಾಗಿತ್ತು? ಮನೆಯಲ್ಲಿ ಸ್ವಲ್ಪ ಸಮಸ್ಯೆ ಗುರೂಜಿ. ಮಕ್ಕಳು ಸರಿಯಾಗಿ ಹೇಳ್ ಮತ್ ಕೇಳ್ತಾ ಇಲ್ಲ, ಸ್ವಲ್ಪ ಹಣಕಾಸಿನ ಸಮಸ್ಯೆ. ಇರಕ್ ಮನೆ ಇಲ್ಲ, ಬೇರೆ ಮೇಲೆ ಇದ್ದೀವಿ. ಈಗ ಏನಾದ್ರೂ ಸ್ವಲ್ಪ ಸಮಸ್ಯೆ ಆಯ್ತು, ಪರಿಹಾರ ಏನಾರ ಒಂದ್ ಇದ್ ಮಾಡ್ಕೊಡಿ ಗುರುಜಿ, ಒಳ್ಳೇದಾಗಂಗೆ. ಆಯ್ತು. ಸಂಪೂರ್ಣವಾಗಿ ನಿಮ್ಮ ಮನೋಕಾಮನೆಗಳೆಲ್ಲವೂ ಕೂಡ ಕಾರ್ಯಸಿದ್ಧಿ ಆಗುತ್ತೆ. ಗುರುಜಿ ಅವ್ರು ನಮ್ಮ ಜೊತೆ ಇದ್ದಾರೆ, ಮಾತಾಡಿ. ಹಲೋ ಹಲೋ ಗುರುಜಿ, ನಮಸ್ತೆ ಗುರುಜಿ. ನಮಸ್ತೆ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ ಗುರುಜಿ. ಏನು ಉದ್ಯೋಗ ಮಾಡ್ತೀರಿ? ಸಣ್ಣ ಪುಟ್ಟ ವ್ಯವಸಾಯ ಮಾಡ್ಕೊಂಡಿದೀವಿ ಗುರುಜಿ. ವ್ಯವಸಾಯ ಸಣ್ಣದಿರಲಿ ದೊಡ್ಡದಿರಲಿ ನಿಮ್ಮಿಂದನೇ ಜೀವನ. ನೀವು ರೈತರು, ನೀವು ವ್ಯವಸಾಯ ಚೆನ್ನಾಗಿ ಮಾಡಿದ್ರೇ ಇಡೀ ದೇಶಕ್ಕೆ ಅನ್ನ ಹಾಕೋದು. ಅನ್ನ ಹಾಕೋ ಪ್ರಭುಗಳು ಯಾವತ್ತೂ ಕಷ್ಟಗಳೇ. ಯಾವತ್ತೂ ರೈತ ಬಂದವ್ರ ಪರಿಸ್ಥಿತಿ ಹಂಗಾಗ್ಬಿಟ್ಟಿದೆ. ಎಲ್ಲ ನಿಮ್ಮ ಆಶೀರ್ವಾದ ಗುರುಜಿ. ಒಳ್ಳೇದಾಗ್ಲಿ, ಒಳ್ಳೇದಾಗ್ಲಿ. ದೇವ್ರು ನಿಮ್ಮನ್ನು ಚೆನ್ನಾಗಿಟ್ಟಿರಲಿ. ನೀವು ಮಾಡೋ ಕೆಲಸ ಒಳ್ಳೆ ಯಶಸ್ಸಾಗಲಿ. ಈಗ ನಿಮ್ಮ ಸ್ವರತರಂಗ ಪ್ರಕಾರ ಈ ನವೆಂಬರ್ 18, 19 ತನಕ, ನವೆಂಬರ್ 18 ಅಥವಾ 19 ಅಲ್ಲಿವರೆಗೂ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆಗಳಿದ್ದೇ ಇರುತ್ತೆ. ಅಂದರೆ ಮನಸ್ಸು ನೆಮ್ಮದಿ ಇರಲ್ಲ. ಎಲ್ಲವನ್ನೂ ಮಾಡಬೇಕು ಅಂತ ಮುಂದೆ ನಡೀತೀರಿ, ಹೊಸ ಯೋಜನೆಗಳನ್ನು ಕೈಗೆ ಎತ್ಕೊಳ್ತೀರಿ. ಮನೆಯಿಂದ ಆಚೆಗೆ ಹೋಗ್ಬೇಕಾದ್ರೆ ಸರಿಯಾದ ಸಮಯಕ್ಕೆ ಹೋಗಲ್ಲ, ಆ ಕೆಲಸನ ಕೈ ಬಿಡ್ತೀರಿ. ಈಗಾಗಲೇ 16 ಕೆಲಸ ಕೈಗೆ ಎತ್ಕೊಂಡ್ರಿ, ಯಾವುದು ಪೂರ್ತಿ ಮಾಡಲಿಲ್ಲ. ಎಲ್ಲ ಕೆಲಸ ಅಲ್ಲಿಂದಲೇ ಪ್ರಾರಂಭ ಮಾಡೋದಕ್ಕೆ ಮಾತ್ರ ಮೂಡಿರುತ್ತೆ. ಅದಾದ್ಮೇಲೆ ಆಯ್ತು ಬಿಡಿ, ನಾಳೆ ಮಾಡೋಣ, ನಾಳಿದ್ದು ಮಾಡೋಣ, ನಾಳೆ ಹೋಗೋಣ, ನಾಳಿದ್ದು ಹೋಗೋಣ, ಇದೇ ಥರ ಮಾಡ್ತಾ ಇದ್ದೀರಿ. ಮೊದಲು ಮನಸ್ಸಲ್ಲಿ ಒಂದು ಏಕಾಗ್ರತೆ ಬೇಕು, ಒಂದು ನಿಶ್ಚಲವಾದಂಥ ಮನಸ್ಸಿರಬೇಕು. ಇದಕ್ಕೆ ನೀವು ಒಂದು ಕೆಲಸ ಮಾಡಿ. ನೀವು ಮಂಡ್ಯ ಅಂದರೆ ಹತ್ತಿರದಲ್ಲಿ ಶ್ರೀರಂಗಪಟ್ಟಣ. ಆ ಶ್ರೀರಂಗಪಟ್ಟಣಕ್ಕೆ ಹೋಗಿ ನಿಮಿಷಾಂಬ ಸಾನ್ನಿಧ್ಯದಲ್ಲಿ ಒಂದು ತಲೆಗೆ ಸ್ನಾನ ಮಾಡ್ಕೊಳ್ಳಿ. ಇದನ್ನ ಒಂದು 5 ದಿವಸ ಅಥವಾ 3 ದಿವಸ ಮಾಡಿ. ಸಾಧ್ಯವಾದರೆ 3ಗಿನ್ನ 5 ದಿವಸನೇ ಮಾಡಿ. ಡೈಲಿ ಬೆಳಗ್ಗೆ ಹೋಗೋದು, ಅಲ್ಲೊಂದು ಸ್ನಾನ ಮಾಡೋದು, ಅಲ್ಲಿ ಅಶ್ವತ್ಥ ಕಟ್ಟೆಗೆ 9 ಪ್ರದಕ್ಷಿಣೆ ಮಾಡೋದು, ದೇವಿ ಸಾನ್ನಿಧ್ಯದಲ್ಲಿ ಒಂದು ಸ್ವಲ್ಪ ಜೇನುತುಪ್ಪ ಕೊಟ್ಟು ಪ್ರಾರ್ಥನೆ ಮಾಡೋದು. ಇದನ್ನು ನೀವು ಮಾಡಿದ್ರೆ ಹಿಂದಲೇ ನಿಮ್ಮ ಕೆಲಸ ಕಾರ್ಯಸಿದ್ಧಿ ಆಗುತ್ತೆ. ಅದು 3 ದಿನ, ಒಂದಿನ ಬಿಟ್ಟು ಒಂದಿನ, 3 ದಿನ ಅಲ್ಲೇ ಆವಾಗಲೇ ಮಾಡ್ಬೋದಾ ಗುರುಜಿ? ಹಾಗೂ ಮಾಡಿ. ಒಂದು 5 ದಿವಸ ಕಂಟಿನ್ಯೂ ಆದರೂ ಮಾಡಿ, ಅಥವಾ ನೀವು ಒಂದು ದಿನ ಬಿಟ್ಟು ದಿನ ಆದರೂ ಮಾಡಿ. ಒಟ್ಟು 5 ಸರ್ತಿ ಇದನ್ನು ಮಾಡಲೇಬೇಕು ನೀವು. ಆಯ್ತು ಗುರುಜಿ. 5 ಸರ್ತಿ ನೀವು ಮಾಡಿದ್ರೆ
ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಶೀಘ್ರ ಕಾರ್ಯಸಿದ್ಧಿ ಆಗತ್ತೆ. ಯಾಕೆಂದರೆ ನಿಮ್ಮ ಸ್ವರತರಂಗ ಪ್ರಕಾರ ನಿಮ್ಮ ಬಲಗಡೆ ಎದೆ ಮೇಲೆ ನಿಮಗೊಂದು ಹುಟ್ಟು ಮಚ್ಚೆ ಆಧಾರ ಇದೆ. ಆ ಹುಟ್ಟು ಮಚ್ಚೆ ಆಧಾರ ಪ್ರಕಾರ ನಿಮ್ಮ ಕಾರ್ಯಸಿದ್ಧಿ ಶೀಘ್ರವಾಗಿ ಫಲ ಸಿಗುತ್ತೆ. ಇದು ಮಾಡಿ, ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಕನ್ಯಾ ರಾಶಿವರೆಗೂ ರಾಶಿಫಲಗಳನ್ನು ತಿಳ್ಕೊಂಡಿದ್ವಿ. ಈಗ ಮತ್ತೆ ತುಲಾ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ತುಲಾ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ತುಲಾರಾಶಿ, ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಶುಭ ಮಂಗಳವಾರ ಹನುಮನ ಪ್ರಾರ್ಥನೆ ಮಾಡಿ. ನಿಮ್ಮ ಕೀರ್ತಿಯನ್ನು, ನೀವು ಮಾಡುವ ಕೆಲಸವನ್ನು, ನಿಮ್ಮ ವೃತ್ತಿಯ ಅಭಿವೃದ್ಧಿಯನ್ನು ಎಲ್ಲವನ್ನು ಸಹಿತ ಸಾಕಷ್ಟು ಅಭಿವೃದ್ಧಿ ಪಡಿಸ್ಕೊಳ್ಬಹುದು. ಯಾಕೆ ಅಂದರೆ ಇವತ್ತಿನ ದಿವಸ ಹನುಮನ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಹನುಮನ ಪ್ರಾರ್ಥನೆಯಾದರೂ ಮಾಡಿ, ಅಥವಾ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಎಂಬತಕ್ಕಂಥ ರಾಮನಾಮವನ್ನಾದರೂ ನೀವು ನಿರಂತರ ಪಠನೆ ಮಾಡಿ. ಇವತ್ತು ತಾವು ತೆಗೆದುಕೊಳ್ಳುವಂತಹ ನಿರ್ಣಯ, ತಾವು ಏನು ಸಂಕಲ್ಪ ಮಾಡ್ತೀರಿ ಆ ಸಂಕಲ್ಪವನ್ನು ಖಂಡಿತ ಪರಿಪಕ್ವತೆಯಿಂದ ಸಿದ್ಧಪಡಿಸ್ಕೊಳ್ತೀರಿ. ಇದ್ರ ಜೊತೆಗೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಒಂದು 9 ಚಿಟಿಕೆಯಷ್ಟು ಅಕ್ಕಿ ನೋಡಿ. 9 ಚಿಟಿಕೆ ಆಗಬೇಕು, 3 ಚಿಟಿಕೆ 2 ಚಿಟಿಕೆ ಅಲ್ಲ. ಚಿಟಿಕೆ ಅಂದರೆ ಇಷ್ಟೇ, ಹೆಬ್ಬೆರಳು ಮತ್ತು ಮೊದಲನೇ ಬೆರಳು ಸೇರಲು ಎಷ್ಟಾಗುತ್ತೋ ಆ ಚಿಟಿಕೆ, 9 ಚಿಟಿಕೆಯಷ್ಟು ಅಕ್ಕಿ ತೊಗೊಳ್ಳಿ. 2 ಚಿಟಿಕೆಯಷ್ಟು ಅರಿಶಿಣ ಪುಡಿ ತೊಗೊಳ್ಳಿ. 1 ಚಿಟಿಕೆಯಷ್ಟು ತೊಗರಿಬೇಳೆ ತೊಗೊಳ್ಳಿ. ಯಾಕೆಂದರೆ ಕುಜನಿಗೂ ಸಂಬಂಧಪಟ್ಟದ್ದು ಇರಬೇಕು ಇವತ್ತು. ಅದಕ್ಕಾಗಿ 1 ಚಿಟಿಕೆಯಷ್ಟು ತೊಗರಿಬೇಳೆ. ಇವೆಲ್ಲವನ್ನು ಒಂದು ಕಡೆ ಸೇರಿಸಿ ಸಾಧ್ಯವಾದರೆ ನಿಮ್ಮ ಹೆಬ್ಬೆಟ್ಟಿನ ಮೇಲೆ ಮೊಸರಾದರೂ ಸರಿ, ಮಜ್ಜಿಗೆ ಆದರೂ ಸರಿ, ನಿಮ್ಮ ಹೆಬ್ಬೆಟ್ಟಿನ ಮೇಲೆ ಬೀಳಬೇಕು. ಬಿದ್ದದ್ದು ಆ ಒಂದು ಧಾನ್ಯಗಳ ಮೇಲೆ ಬಿದ್ದು ಅದನ್ನು ನಿಮ್ಮ ಬಲಗೈಯಲ್ಲಿ ಹಾಕ್ಕೊಂಡು ಅದನ್ನು ನೋಡ್ತಾ ನಿಮ್ಮ ಸಮಸ್ಯೆ ಏನಿದೆಯೋ, ನಿಮ್ಮ ಕಷ್ಟ ಏನಿದೆಯೋ, ಇವತ್ತು ಬಂದೊದಗುವಂಥ ಯಾವುದೇ ಒಂದು ಸಮಸ್ಯೆಗಳಿಗಾದರೂ ಸೂಕ್ತ ಪರಿಹಾರ ಸಿಗಲಿ ಅಂತ ದೇವರನ್ನ ಪ್ರಾರ್ಥನೆ ಮಾಡಿ ಅದನ್ನು ನೀರಿಗೆ ಹಾಕಿ. ಇದನ್ನು ಮಾಡಿದ್ರೆ ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ. ಯಾಕೆ ಅಂದರೆ ಮಧ್ಯಾಹ್ನ ಸರಿಸುಮಾರು 1 ಗಂಟೆ 12 ನಿಮಿಷದಿಂದ 4:20 ತನಕ, 1 ಗಂಟೆ 12 ನಿಮಿಷದಿಂದ 4:20 ಒಂದಷ್ಟು ಸಮಸ್ಯೆಗಳಿರುತ್ತೆ. ತುಂಬ ಕಿರಿಕಿರಿ ಇರುತ್ತೆ, ತಲೆನೋವು ಬರುತ್ತೆ, ಜೊತೆಗೆ ಯಾವುದೋ ಒಂದು ಟೆನ್ಷನ್ ಬಂದು ಕೂತ್ಕೊಳ್ಳುತ್ತೆ. ಆ ಟೆನ್ಷನ್ನಿಂದ ಬಗೆಹರಿಸ್ಕೊಳ್ಳೋಕ್ಕಾಗುತ್ತೋ ಇಲ್ವಪ್ಪ, ನನಗೆ ಯಾಕೆ ಬಂತು ಇಂಥ ಸಮಸ್ಯೆ, ಬೀದಿಗೆ ಹೋಗೋ ಮಾರಮ್ಮ ಮನೆ ತನಕ ಬಾರಮ್ಮ ಅಂಥೇಳಿ ನಾನು ಸುಮ್ಮನಿದ್ರೆ ಏನೋ 2 ಮಾತಾಡಿದ ತಕ್ಷಣ ನನ್ನ ಹೆಗಲ ಮೇಲೆ ಬೀಳೋದ, ಈ ಪ್ರಕಾರವಾದಂತಹ ಮಾನಸಿಕ ಒತ್ತಡ ಇವತ್ತು ಕಾಣಿಸ್ಕೊಳ್ಳುತ್ತೆ ತುಲಾರಾಶಿಯವರಿಗೆ. ಅದನ್ನು ಬಗೆಹರಿಸ್ಕೊಳ್ಳೋದಕ್ಕೋಸ್ಕರನೇ ಈ ತಂತ್ರಸಾರ. ಇದನ್ನು ಮಾಡ್ಕೊಳ್ಳಿ. ಅಥವಾ ಇದು ಮಾಡಲಿಕ್ಕಾಗಿಲ್ವಾ, ಪೂರ್ವಾಭಿಮುಖವಾಗಿ ನಿಂತು ಸೂರ್ಯದೇವರನ್ನು ಪ್ರಾರ್ಥನೆ ಮಾಡಿ ನಿಮಗಿಷ್ಟವಾಗಿರ್ತಕ್ಕಂಥ ದೇವರ ಹೆಸರನ್ನು 11 ಸರ್ತಿ ಹೇಳ್ಕೊಳ್ಳಿ. ಇದನ್ನು ಮಾಡೋದ್ರಿಂದಲೂ ಒಂದಷ್ಟು ನೆಮ್ಮದಿ ಕಾಣಬಹುದು. ಇದರ ಜೊತೆಗೆ ಹಣೆಯಲ್ಲಿ ಯಾವುದೇ ಬರೀ ಹಣ್ಣು ನೋಡಿ, ಬರೀ ಹಣೆಯಲ್ಲಿರೋ ಒಂಚೂರು ಗಂಧ, ಕುಂಕುಮ, ಭಸ್ಮ ಇಂಥದ್ದನ್ನು ಒಂಚೂರು ಧಾರಣೆ ಮಾಡ್ಕೊಳ್ಳಿ. ನಿಮಗೆ ಹಣೆಗಿಡ್ಲಿಕ್ಕಾಗಲಿಲ್ವ, ನಾಚಿಕೆನ? ಕೆಲವೊಬ್ಬರಿಗೆ ಏನಪ್ಪ ಅಂದರೆ ಆ ಒಂದು ಹಣೆ ಗಂಧ, ಕುಂಕುಮ, ಭಸ್ಮ ಇಡೋದ್ರಿಂದ ಏನೋ ಒಂಥರ ಹಿಂಸೆ ಅನಿಸುತ್ತೆ. ಅಂಥವರು ಕನಿಷ್ಠ ಪಕ್ಷ ನಿಮ್ಮ ಎದೆಗೂಡಿಗೆ ಅಥವಾ ನಿಮ್ಮ ಕುತ್ತಿಗೆ ಭಾಗಕ್ಕೆ ಅಲ್ಲಾದರೂ ಒಂಚೂರು ಗಂಧ, ಕುಂಕುಮ ಇಟ್ಕೊಳ್ಳಿ. ನೀವು ಯಾರಿಗೋ ಹೆದರ್ಕೊಂಡು ಯಾರೋ ಏನೋ ಅಂದ್ಕೊಳ್ತಾರೆ ಅಂದ್ಕೊಂಡು ಈ ಹಣೆ ಕುಂಕುಮ ಹಿಡಿದಿರೋ ಓಡಾಡ್ಕೊಂಡ್ರೆ ಅದು ನಿಮ್ಮ ಹಣೆ ಬಾರ, ಏನೂ ಮಾಡಲಿಕ್ಕಾಗಲ್ಲ. ಪರಿಹಾರ ಮಾಡ್ಕೋಬೇಕು. ಪರಿಹಾರ ಅಂತಕ್ಕಂಥದ್ದು ಮಾಡಿಕೊಂಡ್ರೆ ಅದರ ಫಲಗಳು ಸಾಕಷ್ಟು ಇರುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಗುರುವಿನ ಅನುಗ್ರಹ ಇದೆ. ಗುರುವಿನ ಅನುಗ್ರಹ ಇರೋದ್ರಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ದೂರಬಾರ ಪ್ರಯಾಣದ ಬಗ್ಗೆ ಆಲೋಚನೆ ಮಾಡ್ತಿರ್ತೀರಿ. ಆರ್ಥಿಕ ಪರಿಸ್ಥಿತಿ ಹೇಗೆ ಅಭಿವೃದ್ಧಿ ಪಡಿಸ್ಕೋಬೇಕು ಎಂಬತಕ್ಕಂಥ ಚಿಂತನೆ ನಿಮ್ಮದು. ಆದರೆ ಆ ಚಿಂತನೆ ಮಾಡಿದ್ರೂ ಸಹಿತ ಫಲಗಳು ಬಹಳ ಕಡಿಮೆನೆ. ಆದರೆ ಇವತ್ತು ನಿಮ್ಮ ವರ್ಚಸ್ಸು, ತೇಜಸ್ಸು, ನೀವು ಮಾಡುವ ಕೆಲಸ, ವೃತ್ತಿಯಲ್ಲಿ ಅಭಿವೃದ್ಧಿ ಎಲ್ಲವೂ ಸಹಿತ ಸಾಂಗೋಪಾಂಗವಾಗಿ ನಡೆಯುತ್ತೆ. ಫಲಾಫಲಗಳನ್ನು, ಅದೃಷ್ಟವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಫಲ ಆದ್ದರಿಂದ ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕ್ಬೋದು. ಹಾಗೆ ಮಾಡುವ ಕೆಲಸದಲ್ಲಿ ಮತ್ತಷ್ಟು ಅಭಿವೃದ್ಧಿಯನ್ನು ಕಾಣುವಂಥ ಯೋಗಫಲ ಆದ್ದರಿಂದ ಯಾವುದಕ್ಕೂ ಭಯಪಡಬೇಕಾದಿಲ್ಲ. ಇವತ್ತು ನಿಮ್ಮ ಕೆಲಸಗಳಲ್ಲಿ ಮತ್ತಷ್ಟು ದಾರಿದೀಪವಾಗಿ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಸಣ್ಣ ಪುಟ್ಟ ಮಕ್ಕಳಿಗೆ ಒಂಚೂರು ತಿಂಡಿ ತಿನಿಸನ್ನು ಕೊಡಿ. ಸಣ್ಣ ಮಕ್ಕಳಿಗೆ ನಿಮ್ಮ ಕೈಯಾರ ಏನಾದರೂ ತಿಂಡಿ ತಿನಿಸನ್ನು ಕೊಟ್ಟಿದ್ದೆ ಆದರೆ ಖಂಡಿತ ಒಳ್ಳೆಯ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇದರ ಮಧ್ಯದಲ್ಲಿ ಒಂದು ಬಲಗಡೆ ಕಣ್ಣು ಅಂದರೆ ವೃಶ್ಚಿಕ ರಾಶಿಯವರಿಗೆ ಬಲಗಡೆ ಕಣ್ಣಿನ ಭಾಗ ನೋವು ಬರ್ತಕ್ಕಂಥದ್ದು, ಹೆಣ್ಣು ಮಕ್ಕಳಿಗಾದರೆ ಎಡಗಡೆ ಸೊಂಟದ ಭಾಗ ನೋವು ಬರ್ತಕ್ಕಂಥದ್ದು ಇದು ಇವತ್ತು ನಡೆಯುವಂಥದ್ದಿದೆ. ಹಾಗಾಗಿ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಆದಾಗ ಅದನ್ನು ಆಗಿಂದಾಗಲೇ ಸರಿಪಡಿಸ್ಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಇದಕ್ಕಾಗಿ ನೀವು ಮಾಡಬೇಕಾಗಿರ್ತಕ್ಕಂತಹದ್ದು ನಿಮ್ಮ ಮನೆ ದೇವರ ಪ್ರಾರ್ಥನೆ ಮಾಡಿ ಪಶ್ಚಿಮಾಭಿಮುಖವಾಗಿ ನಿಂತು ಓಂ ಶಂ ಶನೇಶ್ಚರಾಯ ನಮಃ, ಓಂ ಶಂ ಶನೇಶ್ಚರಾಯ ನಮಃ, ಓಂ ಶಂ ಶನೇಶ್ಚರಾಯ ನಮಃ ಹೀಗೆ ಶನೇಶ್ಚರ ಮಂತ್ರವನ್ನು ನೀವು ಪ್ರಾರ್ಥನೆ ಮಾಡಿ ಖಂಡಿತ ಒಳ್ಳೆಯ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಧನುರಾಶಿ, ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಹಣಕಾಸಿನ ಬಗ್ಗೆ ಆಲೋಚನೆ ಮಾಡೋದು ಬಿಟ್ಟು
ವ್ಯವಹಾರಗಳನ್ನು ಕ್ರಮಬದ್ಧವಾಗಿ ಮಾಡಿ ಸಾಧ್ಯವಾದಷ್ಟು ಧರ್ಮ ಮಾರ್ಗದಲ್ಲಿ ನಡೆದು ಶುಭ ಮಂಗಳವಾರ ಮಹಾ ವಿಶೇಷವಾಗಿರತಕ್ಕಂಥ ದಿನ ಅಶ್ವತ್ಥ ಪ್ರಾರ್ಥನೆ ಮಾಡೋದ್ರಿಂದ ಮೂಲತೋ ಬ್ರಹ್ಮರೂಪಾಯ ಮಧ್ಯಾಂತೋ ವಿಷ್ಣುರೂಪಿಣಿ ಅಗ್ರತಂ ಶಿವರೂಪಾಯ ವೃಕ್ಷರಾಜಾಯಿತೇ ನಮಃ ಹೀಗೆ ವೃಕ್ಷರಾಜನ ಶ್ರದ್ಧಾಭಕ್ತಿಯಾಗಿ ತಾವು ಪ್ರಾರ್ಥನೆ ಮಾಡಿದ್ದೆ ಆದರೆ ಹೆಚ್ಚಿನ ಫಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಸಮಸ್ಯೆ ಎಂಬತಕ್ಕಂಥದ್ದು ಬೆಟ್ಟದಷ್ಟು ಬಂದರೂ ಪರಿಹಾರ ಎಂಬತಕ್ಕಂಥದ್ದು ಚಿಕ್ಕದಾಗಿ ನಾವು ಮಾಡಿದ್ರೂ ಅದರ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು. ಅಂತಹ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಗುರುವಿನ ಮತ್ತು ಗುರುಗಳ ಮತ್ತು ನಿಮ್ಮ ಮನೆಯ ದೇವರ ಒಂದು ಆಶೀರ್ವಾದ ಇರೋದ್ರಿಂದ ಎಂತಹ ಬೆಟ್ಟದಂಥ ಕಷ್ಟ ಬಂದರೂ ಕಷ್ಟವನ್ನು ದೂರ ಮಾಡ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಧನುರಾಶಿವರೆಗೂ ಇರತಕ್ಕಂಥ ರಾಶಿಫಲಗಳನ್ನ ತಿಳ್ಕೊಂಡಿದ್ದೇವೆ. ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ. ನಮಸ್ಕಾರ ಗುರುಜಿ. ಅಮ್ಮ ನಮಸ್ತೆ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ ಗುರುಜಿ, ಕೋಟಿ ಕೋಟಿ ನಮಸ್ಕಾರ ಗುರುಜಿ. ನಿಮ್ ಆಶ್ರಮಕ್ಕೆ ಬಂದಿದ್ವಿ ಗುರುಜಿ. ಹೌದಾ? ಓಹೋ, ತುಂಬಾ ಖುಷಿ ಆಯ್ತು ಗುರುಜಿ, ನಿಮ್ ಸಣ್ಣ ಮಕ್ಕಳಕ್ಕೆಲ್ಲ ಬಂದು. ಸಂತೋಷ ತಾಯಿ. ತುಂಬಾ ಎಲ್ಲಿಂದ ನೀವು ರೇಗಿದ್ರು ಬೇಜಾರಾಗ್ಲಿಲ್ಲ ಗುರುಜಿ. ದಯವಿಟ್ಟು ಕ್ಷಮಿಸಿ ನಾನು ರೇಗಿದಕ್ಕೆ. ಬೇಜಾರಂತ ಇಲ್ವೇ ಇಲ್ಲ ಗುರುಜಿ, ಯಾರಾದ್ರೂ ಏನಿದೆ ಅಂದ್ರೆ ತುಂಬಾ ಮನ್ಸು ಬೇಜಾರಾಯ್ತಿತ್ತು. ಆದ್ರೆ ನಿಮ್ ಆಶ್ರಮಕ್ಕೆ ಬಂದು ನೀವು ರೇಗಿದ್ರು ಹೋಗ್ರಮ್ಮ ನಿಮ್ ಕಾಲ್ಗೆ ಬೀಳ್ತೀವಿ ಅಂತ ಎಲ್ಲ ಜೋರ್ ಮಾಡಿದ್ರೆ ಒಂದ್ ಮನ್ಸ್ಕೊಂಡ್ 2 ಮನೆ ಅಷ್ಟು ಬೇಜಾರಾಗಿಲ್ಲ ಗುರುಜಿ. ಅಯ್ಯೋ ತಾಯಿ, ಕ್ಷಮೆ ಇರ್ಲಿ, ರೇಗಿದಕ್ಕೆ. ಖುಷಿ ಆಯ್ತು, ಸಂತೋಷ ಆಯ್ತು ನಿಮ್ಮನ್ನ ಅಪ್ಪಾಜಿ ಅವ್ರು ನೋಡಿ. ನಮ್ ಪರಿಸ್ಥಿತಿ ಇರೋದ್ ನೋಡಿ ಗುರುಜಿ, ಮನೇಲಿ ತುಂಬಾ ತೊಂದರೆ ಇರೋದ್ ನೋಡಿ ಅಲ್ಲಿಗೆ 2 ಸರಿ ಬಂದಿದೆ ಗುರುಜಿ. ಹೌದಮ್ಮ, ಹೌದು ಹೌದು. ಪರವಾಗಿಲ್ಲ ಗುರುಜಿ, ನಮ್ಗೆ ಅಲ್ಲಿ ಬಂದೋಗ್ಲಿಂದ ಅನುಕೂಲ ಆಯ್ತಾ ಇದೆ ಗುರುಜಿ. ಸಂತೋಷ ತಾಯಿ, ಸಂತೋಷ. ಮಕ್ಕಳ ಮದ್ವೆ ಬಗ್ಗೆ ಕೇಳ್ಬೇಕಾಯ್ತು ಗುರುಜಿ. ಆಯ್ತು ತಾಯಿ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಂಜನಗೂಡು ತಾಲೂಕು 2ನೇ ಗ್ರಾಮದಿಂದ ಗುರುಜಿ. ನಂಜನಗೂಡು ಅಂದ. ಓಹೋ ಸಂತೋಷ. ಅಮ್ಮ ತಮ್ಮ ಹೆಸರು? ರೂಪಾ ಅಂತ ಗುರುಜಿ. ರೂಪಾ ಅಂತ ಹೇಳಿ. ಗುರುಜಿ ನಮ್ ಜೊತೆ ಇದ್ದಾರೆ, ಮಾತಾಡಿ. ಕೊಡಿ ಗುರುಜಿ. ನೀವು ಆಶ್ರಮಕ್ಕೆ ಬಂದಾದ ಮೇಲೆ ಅಲ್ಲಿ ಶ್ರೀನಿವಾಸ್ ಶರ್ಮಾ ನಿಮಗೆ ರೇಗಿಸ್ಕೊಂಡಿದ್ದು ನಿಮ್ಮಿಬ್ಬರ ಕತೆ, ನನಗಂತೂ ಗೊತ್ತಿಲ್ಲ. ಆದರೆ ನನಗೊಂದು ಸಂತೋಷ ಏನಂದರೆ ತಾಯಿ ನೀನು ಆಡೋ ಮಾತು ಪ್ರತಿ ಮಾತಲ್ಲೂ ಆ ಸತ್ಯಾಂಶದ ಒಂದು ಇದಿದೆಯಲ್ಲಮ್ಮ ಅಂಶ, ಅದು ಬಹಳ ಸಂತೋಷ. ಒಳ್ಳೇದಾಗ್ಲಿ. ಎಷ್ಟು 2 ಸತಿ ಬಂದಿದ್ರಾ ನೀವು? 2 ಸರಿ ಬಂದಿದ್ದೀನಿ ಗುರುಜಿ ಅಲ್ಲಿಗೆ. ನಿಮ್ ಆಶೀರ್ವಾದ ತಗೊಂಡು ನಾವು ನಂಜನಗೂಡಿಂದ ಬಂದಿದೆ ಅಂದು ನಾನು ನಂಜನಗೂಡಿ ಅಂತೆಲ್ಲ ಹೇಳಿದ್ರಿ ಗುರುಜಿ. ತುಂಬಾ ಖುಷಿ ಆಯ್ತು ಗುರುಜಿ, ನಿಮ್ ನೋಡ್ಬೇಕು ಅಂತಾನೆ ಬಂದಿದೆ ಗುರುಜಿ. ನಾನು ಒಬ್ಬಳೇ ಹೋಗ್ತೀನಿ, ಯಾರು ಬರ್ತಾರೆ ಪರವಾಗಿಲ್ಲ ಅಂದ್ರೆ ಅಕ್ಕಪಕ್ಕದಲ್ಲಿ ಎಲ್ಲ ಕರ್ದಿ ದೂರ ಒಬ್ಬಳೇ ಬರ್ಬೇಕು ನೈಟ್ ಆಗುತ್ತಾ ಅನ್ಕೊಂಡು. ಆಗ ನಮ್ಮ ಅಕ್ಕನ ಮನೇಲಿ ಪ್ರಾಬ್ಲಮ್ ಇತ್ತು ಗುರುಜಿ, ಅವ್ರನ್ನೆಲ್ಲ ಕರ್ಕೊಂಡು ಬನ್ನಿ ಹೋಗೋ ಅಲ್ಲಿಗೆ ಹೋದ್ರೆ ಒಳ್ಳೇದಾಯ್ತು. ನನಗ್ ನಂಬಿಕೆ ಆಯ್ತಾ ಗುರುಜಿ ಬಗ್ಗೆ ಅಂತ ಹೇಳ್ಕೊಂಡು ಅಕ್ಕನ್ ಕರ್ಕೊಂಡು ಗುರುಜಿ ಬಂದಿದ್ದು ಒಂದ್ 7-8 ದಿನ. ಆದ್ರೆ 2 ಸರಿ ಬಂದೆ ಗುರುಜಿ, ಪಕ್ಕದಲ್ಲೆಲ್ಲ ಕರ್ಕೊಂಡು. ಸದ್ಯದಲ್ಲೇ ಇನ್ನೇನು ಅಗೋಯಿಗೋ ಅಂದ್ರೆ ಸದ್ಯದಲ್ಲೇ ಲಕ್ಷ್ಮೀ ಬೋರಹ ಸ್ವಾಮಿಯ ಮೂಲ ಸಾನ್ನಿಧ್ಯ ಅಂದ್ರೆ ತಾಯಿ ಲಕ್ಷ್ಮೀ ವಿಗ್ರಹವನ್ನ ಬೃಹತ್ ಬೆಟ್ಟದ ಸಾಲಿಗ್ರಾಮವನ್ನ ಅಲ್ಲಿ ಪ್ರತಿಷ್ಠಾಪನೆ ಮಾಡುವಂತವ್ರು ಇದ್ದೇವೆ. ಇನ್ನೇನು ಅಗೋಯಿಗೋ ಅಂದ್ರೆ ಆ ಮುಹೂರ್ತ ಯಾವತ್ತು ಅಂತ ನಾನು ಸದ್ಯದಲ್ಲೇ ತಿಳಿಸ್ಬಿಡ್ತೇನೆ. ಅದಾದ ಮೇಲೆ ಒಂದ್ಸತಿ ದೇವರ ದರ್ಶನಕ್ಕೆ ಬಂದು ನೀವು ಒಂದು ಸೇವೆಯನ್ನ ಮಾಡಿ. ಯಾಕೆಂದ್ರೆ ಗುರುಜಿ ನೋಡ ಇನ್ನೊಂದ್ 2-3 ದಿನದಲ್ಲಿ ಬರ್ಬೇಕು ಅನ್ಕೊಂಡೆ ಗುರುಜಿ. ಆಯ್ತು, ನೀವೇನು ಅಂದುಕೊಂಡಿದ್ದೀರೋ, ನೀವೇನು ದೇವರ ಹತ್ರ ಸಂಕಲ್ಪ ಮಾಡಿದಿರೋ ಆ ಸಂಕಲ್ಪ ಅತಿ ಶೀಘ್ರದಲ್ಲೇ ಕಾರ್ಯಸಿದ್ಧಿ ಆಗುತ್ತೆ ಗುರುಜಿ. ನನ್ ಮಗಳ ಮದ್ವೆ ಮಾಡ್ಬೇಕು ಅನ್ಕೊಂಡಿದೀನಿ ಗುರುಜಿ. ಆಯ್ತು, ಒಂದ್ಸತಿ ಎಂಗೇಜ್ಮೆಂಟ್ ಆಗಿ ಕ್ಯಾನ್ಸಲ್ ಆಯ್ತು ಗುರುಜಿ. ಹುಡುಗ ನಮ್ಗೂ ಸರಿ ಬರ್ಲಿಲ್ಲ. ನನ್ ಮಗಳ ತಪ್ಪಿಂದ ಗುರುಜಿ ಆಗಿದ್ದು. ನಾ ಇರೋದ್ ನಿಮ್ ಹತ್ರ ನಿಜ ಹೇಳ್ಕೊತೀನಿ. ಅವಳು ಇಷ್ಟಪಟ್ಟ ಅನ್ನೋದೊಂದ್ ಕಾರಣಕ್ಕ ನನ್ಗೆ ಒಪ್ಪಿಗೆ ಇರ್ಲಿಲ್ಲ. ಬೇಡ ಕುಡಿತನ ಮಾಡ್ತಾನೆ, ಎಲ್ಲಾ ಕಡೆ ನೋಡಿದೀನಿ ಅಂತೆಲ್ಲ ಅಂದಿ. ಆದ್ರೆ ಅವಳು ಬಲವಂತದಿಂದ ನಾನು ಒಂಥರ ಅಪ್ಸೆಟ್ ಆಗಿ ಗುರುಜಿ ಒಪ್ಪಿಗೆ ಹೂ ಅಂತ ತಲೆ ಒಂದ್ ಕುಣಿಸಿ. ನನ್ ತಾಯಿಗೂ ನನ್ ತಮ್ಮವ್ರಿಗೆ ಯಾರಿಗೂ ಇಷ್ಟ ಇರ್ಲಿಲ್ಲ ಗುರುಜಿ. ಆದ್ರೂ ಹುಡುಗನ್ ತಂದೆಯಿಂದ ತುಂಬಾ ರಪ್ಪಾಗಿ ಮಾತಂದು ಗುರುಜಿ. ಯಾವ ಧೈರ್ಯ ಏನು ಅಂತ ಗೊತ್ತಿಲ್ಲ ಗುರುಜಿ. ನನ್ ಮಗಳನ್ನ ಮಾಡೋದೇ ಇಲ್ಲ, ಶಾಸ್ತ್ರ ಆಗಿದ್ರು ಅಂತ ಹೇಳ್ಬಿಟ್ಟು ನನ್ ಮುರ್ಕ ಕೂತಿದ್ದೀನಿ ಗುರುಜಿ. ಇವತ್ತು ಏನ್ ಧೈರ್ಯ ಅನ್ನೋದು ಗೊತ್ತಿಲ್ಲ ಗುರುಜಿ. ಹುಡುಗನ್ ಕಡೆಯವ್ರು ನೋಡ್ತಾರೆ, ಬರ್ತಾರೆ ಗುರುಜಿ. ನಾನೊಂದು ಮಾತು ಹೇಳ್ತೀನಿ ಕೇಳು. ಹೆತ್ತ ತಾಯಿ, ಜನ್ಮ ಕೊಟ್ಟವಳು ನೀನು ಜನ್ಮ ಕೊಟ್ಟು ನಿನ್ನ ಮಗುನ ಹೇಗೆ ಸುಧಾರಿಸಬೇಕು, ಯಾವ ಮನೆ ಸೇರಿಸ್ಬೇಕು, ಅವಳು ಎಲ್ಲಿದ್ರೆ ಚೆನ್ನಾಗಿರ್ತಾಳೆ ಅಂತ ಯೋಚನೆ ಮಾಡೋ ಶಕ್ತಿ ನಿನಗಿರುತ್ತೆ ವಿನಃ ನಿನ್ನ ಮಗಳಿಗಲ್ಲ. ನಿನ್ನ ಮಗಳಿಗೆ ಏನಪ್ಪಾ ಅಂದ್ರೆ ಅವಳು ಕಾಣೋದು ಒಂದೇ ಪ್ರಪಂಚ. ಆದರೆ ತಾಯಿಯಾಗಿ ನೀನು ಎಲ್ಲ ಪ್ರಪಂಚವನ್ನು ಕಂಡು ಒಳ್ಳೆಯದು ಕೆಟ್ಟದ್ದು ಬೇಕು ಬೇಡ ಆಸೆ ಆಕಾಂಕ್ಷೆ ಅದಕ್ಕಿಂತ ಮುಖ್ಯವಾಗಿ ಗಂಜಿಯಮ್ಮ ಅನ್ನ ಬೇಕಲ್ವ ತಾಯಿ. ಮಗಳನ್ನ ಕೊಟ್ಟ ಮೇಲೆ ಕನಿಷ್ಠ ಪಕ್ಷ ಗಂಜಿಯಾಗಿ ಸಾಕೊಳ್ಳೋ ಯೋಗ್ಯತೆ ಬೇಕು ಅವರಿಗೆ. ಅದೆಲ್ಲವನ್ನು ಯೋಚನೆ ಮಾಡೋ ಶಕ್ತಿ ನಿನಗಿರುತ್ತೆ. ನಿನ್ನ ಮಗಳಿಗೆ ಏನು ಗೊತ್ತಾಗುತ್ತೆ? ನಿನ್ನ ಮಗಳ ಮನಸ್ಸಲ್ಲಿ ಅವಳು ಕಣ್ಣು ಕಾಣದೆ ಒಂದೇ ಪ್ರಪಂಚ. ಆ ಪ್ರಪಂಚದಿಂದ ಅವಳು ಮೋಸ ಆಗಬಾರ್ದು. ಅದಕ್ಕೆ ತಂದೆ ತಾಯಿ ಯಾರು ನೋಡ್ತಾರೋ ತಂದೆ ತಾಯಿ ನೋಡಿದಂತಹ ಅವ್ರನ್ನ ಮದುವೆ ಆಗೋದು ಬಹಳ ಅರ್ಥಗರ್ಭಿತ ಇದೆ. ತಂದೆ ತಾಯಿ ನೋಡಿರ್ತಕ್ಕಂಥದ್ರ ಮಧ್ಯಲ್ಲೂ ಸಮಸ್ಯೆ ಇದೆ. ಯಾಕೆಂದ್ರೆ ಅನ್ನ ಬೆಂದಿದೆಯೋ ಇಲ್ವೋ ಅಂತ ಒಂದಗಳು ಮುಟ್ಬೋದು, ಇಡೀ ಪಾತ್ರೆ ಒಳಗಡೆ ಅನ್ನ ಕೈ ಹಾಕಕ್ಕಾಗಲ್ಲ. ಅದು ಕರ್ಮಫಲ ಅಂತ ಹೇಳ್ತಾರೆ. ಆದರೂ ಲಕ್ಷ್ಮೀ ಬೋರಹಸ್ವಾಮಿ ಅನುಗ್ರಹದಿಂದ ನಿನ್ನ ಮಗಳಿಗೆ ಒಳ್ಳೆ ಕಡೆ ಸಂಬಂಧ ಸೆಟ್ ಆಗುತ್ತೆ. ಸದ್ಯದಲ್ಲೇ ಆಗುತ್ತೆ, ಶ್ರಾವಣದಲ್ಲೇ ಆಗುತ್ತೆ. ಶ್ರಾವಣ ಮಾಸದಲ್ಲೇ ಅವಳಿಗೆ ಮದುವೆ ಸೆಟ್ ಆಗುತ್ತೆ. ಭಯಪಡಬೇಡ, ಒಳ್ಳೆ ಕಡೆ ಸಂಬಂಧ ಬರುತ್ತೆ.
ನಿನ್ನ ಸ್ವರತರಂಗ ಪ್ರಕಾರ ನಿಸ್ವಾರ್ಥತೆ ಮನಸ್ಸಿನಿಂದ ಕಲ್ಮಶ ಇಲ್ಲದಂಥ ಮಾತು ನೀನು ನಾಡ್ತಾ ಇದೆಯಾ. ದೇವರು ನಿನಗೆ ಖಂಡಿತ ಒಳ್ಳೇದು ಮಾಡ್ತಾನೆ. ನಿನಗೆ ಒಳ್ಳೇದಾಗಲಿ, ನಿನ್ನ ಮಗಳು ಒಳ್ಳೆ ಮನೆ ಸೇರಲಿ ಅಂತ ನಾನು ದೇವ್ರನ್ನ ಪ್ರಾರ್ಥನೆ ಮಾಡ್ತೀನಿ. ಒಳ್ಳೇದಾಗಲಿ ತಾಯಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಧನುರ್ ರಾಶಿವರೆಗೂ ರಾಶಿ ಫಲಗಳನ್ನು ತಿಳ್ಕೊಂಡಿದ್ವಿ. ಇನ್ನು ಈಗ ಮಕರ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ಗುರುಗಳೇ, ಮಕರ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರು ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು, ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಬೋದು, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು. ಆದರೆ ಮಕರ ರಾಶಿಯಲ್ಲಿರ್ತಕ್ಕಂಥವ್ರ ಮನಸ್ಸು ಸ್ವಲ್ಪ ಚಂಚಲತೆ ಇದೆ. ಆದರೆ ಈ ಸಮಯದಲ್ಲೇ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ತಕ್ಕಂಥ ಅಥವಾ ಎಲ್ಲ ಕೆಲಸಗಳಲ್ಲೂ ಒಂದಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಹನುಮನ ಪ್ರಾರ್ಥನೆ ಮಾಡಬೇಕು. ಮನೋಜವಂ ಆರ್ಧತೊಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರುದ ಮುಖ್ಯಂ ಶ್ರೀರಾಮದೂತಂ ಶಿರಸಾನಮಾಮಿ. ಹನುಮನ ಪ್ರಾರ್ಥನೆ ಮಾಡಿ. ಹನುಮನ ಪ್ರಾರ್ಥನೆ, ಹನುಮನ ಆರಾಧನೆಯಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು, ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಬೋದು, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ನಿಮಗಿದೆ. ಆದರೆ ಇವತ್ತಿನ ದಿವಸ ನೀವು ಮಾಡುವಂಥ ಪ್ರತಿಯೊಂದು ವೃತ್ತಿ ಧರ್ಮದ ಅಭಿವೃದ್ಧಿಯನ್ನು, ಏನೆಲ್ಲ ಕಾಯಕವನ್ನು ಮಾಡಿದರೆ ಫಲಾಫಲಗಳು ಸಿದ್ಧಿಯಾಗುತ್ತೆ ಎಂಬತಕ್ಕಂಥ ಚಿಂತನೆಯನ್ನು ಸರಿಯಾದ ರೀತಿ ಮಾಡಿದ್ರೆ ಅದರ ಫಲಗಳನ್ನು ಶೀಘ್ರವಾಗಿ ಸಿದ್ಧಿಪಡಿಸ್ಕೊಳ್ಬೋದು. ಹಾಗೆ ಇವತ್ತಿನ ದಿವಸ ಲಕ್ಷ್ಮೀನಾರಾಯಣನ ಪ್ರಾರ್ಥನೆ ಮಾಡಿ. ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ತೈ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಜೊತೆಗೆ ಇವತ್ತಿನ ದಿವಸ ನೀವು ಮಾಡುವಂಥ ಯಾವುದೇ ಕಾಯಕವಾದರೂ ಅರ್ಥಗರ್ಭಿತವಾಗಿ ಆಲೋಚನೆ ಮಾಡಿ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಗಣಪತಿಯ ಪ್ರಾರ್ಥನೆಯು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಮಂಗಳವಾರ ಆದ್ದರಿಂದ 21 ಗರಿಕೆಯನ್ನು ತಂದು ಓಂ ಗಂ ಗಣಪತಿಯ ನಮಃ ಎಂಬತಕ್ಕಂಥ ಮಹಾಮಂತ್ರದಿಂದ ಮಕರ ರಾಶಿಯವರು ಗಣಪತಿಯ ಪಾದದ ಮೇಲೆ ಗರಿಕೆಯನ್ನು ಇಟ್ಟು ಅದರಲ್ಲಿ 2 ಗರಿಕೆಯನ್ನು ನಿಮ್ಮ ಶಿರದ ಮೇಲೆ ಪ್ರಸಾದ ರೂಪದಲ್ಲಿ ಸ್ವೀಕರಿಸೋದ್ರಿಂದ, ತಲೆ ಮೇಲೆ ಇಟ್ಕೊಳ್ಳೋದ್ರಿಂದ ಮತ್ತಷ್ಟು ಅನುಕೂಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಇರ್ತಕ್ಕಂಥ ಆಸ್ಥಾನ, ಪ್ರಸ್ತುತ ರಾಹು ಇರ್ತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸಕರವಾದ್ದಲ್ಲ. ಸಮಸ್ಯೆಗಳೆಂಬತಕ್ಕಂಥದ್ದು ಬೇಕಾದಷ್ಟು ಬೆನ್ನ ಮೇಲೆ ಇರ್ತಾ ಇದೆ. ಭಾರ ಹೊರಲಿಕ್ಕಾಗದಿರೋ ತಲೆ ಬುಕ್ಸಿಗೆ ನಿಂತ್ಕೋಬೇಕಾದಂಥ ಪರಿಸ್ಥಿತಿ ಎದುರಾಗ್ತಾ ಇದೆ. ಅಂದರೆ ಮನುಷ್ಯನ ಗ್ರಹಗತಿಗಳು, ಒಂದು ಕಡೆ ಆರೋಗ್ಯ ಸಮಸ್ಯೆ, ಮತ್ತೊಂದು ಕಡೆ ಆರ್ಥಿಕ ಪರಿಸ್ಥಿತಿ, ಕೊಟ್ಟ ಕಾಸು, ಹಣಕಾಸು ವ್ಯವಹಾರ, ಕಾಗದ ಪತ್ರಗಳು, ಯಾರು ಏನು ಜವಾಬ್ದಾರಿ ಕೊಟ್ಟಿದ್ದರೋ ಕೊಟ್ಟಿರ್ತಕ್ಕಂಥ ವ್ಯಕ್ತಿಗಳೇ ಕಣ್ಮರೆಯಾಗಿ ಹೋಗ್ತಾ ಇದ್ದಾರೆ. ಅಂದರೆ ಎಲ್ಲ ಕಡೆಯಿಂದಲೂ ಒಂಥರ ಕಾಳುಗತ್ತಲು ಬಂದಂಗೆ ಆಗ್ತಾ ಇದೆ ಕುಂಭರಾಶಿಯವರಿಗೆ. ಪ್ರಸ್ತುತ ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವರಿಗೆ ಶನಿ ಇರ್ತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸಕರವಾದಲ್ಲದ್ರಿಂದ ಈಗ ನಿಮ್ಮ ಪರಿಸ್ಥಿತಿ ಭಾಳಷ್ಟು ಕಷ್ಟಕ್ಕೆ ಬರ್ತದೆ. ಆದರೆ ಮನಸ್ಸಲ್ಲಿರ್ತಕ್ಕಂಥ ನೋವನ್ನು ಯಾರೊಬ್ಬರೊಂದಿಗೆ ಹೇಳ್ಕೊಳ್ಳಿಕ್ಕಾಗಲ್ಲ. ಮಾತಾಡೋ ಮಾತು ಸಹಿತ ಯಾರಿಗೂ ಅರ್ಥ ಆಗೋದಿಲ್ಲ. ನೀವು ಏನು ಕೆಲಸ ಮಾಡಬೇಕಾದ್ರೂ ಮಾಡ್ತಿರೋ ಕೆಲಸ ಸರಿ ಅಂತ ನಿಮಗನ್ನಿಸ್ಬೋದು. ಆದರೆ ಪರಿಸ್ಥಿತಿ ಹೊರಗಡೆಗೆ ಅದಲ್ಲ, ಒಂದಲ್ಲ ಒಂಥರ ವ್ಯತ್ಯಾಸಗಳಾಗ್ತಿರುತ್ತೆ. ಇಂತಹ ಪರಿಸ್ಥಿತಿನಲ್ಲಿ ನೀವು ಶ್ರದ್ಧಾಭಕ್ತಿಯಾಗಿ ನೀಲಾಂಜನ ಸಮಾಭಾಸಂ ರವಿಪುತ್ರ ಮಿಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೇಶ್ಚರಂ ಶನ್ನೋ ದೇವಿ ರವಿಷ್ಠಯ ಆಪೋ ಭವಂತು ಪೀತೇಂ ಶಯ್ಯೋ ರವಿಶ್ರವಂತರಃ ಶನೇಶ್ಚರಾಯ ನಮಃ ಓಂ ಶಂ ಶನೇಶ್ಚರಾಯ ನಮಃ ಓಂ ಶಂ ಶನೇಶ್ಚರಾಯ ನಮಃ ಓಂ ಶಂ ಶನೇಶ್ಚರಾಯ ನಮಃ. ಹೀಗೆ ಶನೇಶ್ಚರ ಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡಿ. ಸಾಧ್ಯವಾದರೆ ಎಲ್ಲಿ ಬನ್ನಿ ವೃಕ್ಷ ಇರುತ್ತೋ ಆ ಬನ್ನಿ ವೃಕ್ಷ ಸಾನ್ನಿಧ್ಯಕ್ಕೆ ಹೋಗಿ ಒಂದು ದೀಪ ಹಚ್ಚಿ ನಮಸ್ಕಾರ ಮಾಡಿ. ಕಪ್ಪು ಬಣ್ಣದ ಶ್ವಾನಕ್ಕೆ ನಿಮ್ಮ ಕೈಯಿಂದ ಆಹಾರವನ್ನು ಉಣಬಡಿಸಿ. ಯಾರು ನಿರ್ಗತಿಕರಿರ್ತಾರೆ, ಕಷ್ಟದಲ್ಲಿರ್ತಾರೆ, ಅವರಿಗೆ ಸಾಧ್ಯವಾದರೆ ಒಂದು ವಸ್ತ್ರದಾನ ಮಾಡಿ. ಸಾಧ್ಯವಾದರೆ ಪ್ರತಿ ಶನಿವಾರ ಹನುಮನ ಮತ್ತು ಶನೇಶ್ವರನ ದರ್ಶನ ಮಾಡುವಂಥ ಕಾಯಕಕ್ಕೆ ಮುಂದಾಗಿ. ಇದರಿಂದ ಖಂಡಿತ ಒಳಿತನ ಕಾಣ್ತೀರಿ. ಆದರೆ ಇವತ್ತಿನ ದಿವಸ ರಾಹುಕಾಲದಲ್ಲಿ ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ ಓಂ ದುಂ ದುರ್ಗಾಯ ನಮಃ ಅಂತಕ್ಕಂಥ ಮಂತ್ರದಿಂದ ಅಧಿಕವಾದಂಥ ಲಾಭವನ್ನು ಗಳಿಸ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕಡೆ ರಾಶಿ ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಕೇತು ಇರ್ತಕ್ಕಂಥ ಆಸ್ಥಾನ, ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಹೆಚ್ಚಿನ ಕಾಲ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡ್ತಿರ್ತೀರಿ. ವ್ಯಾಪಾರ ವ್ಯವಹಾರಗಳನ್ನು ಅಭಿವೃದ್ಧಿ ತಂದುಕೊಳ್ತೀರಿ. ವಾಹನದಲ್ಲಿ ದೂರಭಾರ ಪ್ರಯಾಣ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರಿ. ಉದ್ಯೋಗ ಕ್ಷೇತ್ರದಲ್ಲಿ ಮತ್ತಷ್ಟು ಅಭಿವೃದ್ಧಿಗಾಗಿ ಏನಾದರೂ ಸರಿ ಶ್ರಮಿಸಬೇಕು, ಶ್ರಮಕ್ಕೆ ತಕ್ಕ ಪ್ರತಿಫಲ ಕಾಣಬೇಕು ಅಂತ ಒಳ್ಳೆ ಚಿಂತನೆ ಮಾಡ್ತಿರ್ತೀರಿ. ಇವತ್ತು ನೀರಿನ ಹತ್ತಿರ ಹೋದಾಗ ಸ್ವಲ್ಪ ಹುಷಾರಾಗಿರಬೇಕು. ಯಾಕೆಂದರೆ ನೀರಿನಿಂದ ಒಂದಷ್ಟು ವ್ಯತ್ಯಾಸಗಳಾಗುವಂಥ ಪರಿಸ್ಥಿತಿ ಇವತ್ತು ನಿಮ್ಮ ರಾಶಿಯಲ್ಲಿದೆ. ಇದರ ಜೊತೆಗೆ ಹಳದಿ ಕಲರ್ ವಸ್ತ್ರ, ಹಳದಿ ಕಲರ್ ಗಂಧ ಅಥವಾ ಹಳದಿ ಕಲರ್ ದಾರ ಇದನ್ನು ನಿಮ್ಮ ಜೊತೆಲಿ ಇಟ್ಕೊಳ್ಳೋದ್ರಿಂದ ಮತ್ತಷ್ಟು ಅನುಕೂಲವನ್ನು, ಅನುಗ್ರಹವನ್ನು ಪಡಿತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ಬಹಳ ಅದ್ಭುತವಾಗಿ, ಸವಿಸ್ತಾರವಾಗಿ ಗುರುಜಿಯವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ
ಹಲೋ ಅಮ್ಮ ನಮಸ್ತೆ, ಚೆನ್ನಾಗಿದ್ದೀರಾ? ನಮಸ್ತೆ ನಮಸ್ತೆ, ಚೆನ್ನಾಗಿದ್ದೇವೆ, ನೀವು ಚೆನ್ನಾಗಿದ್ದೀರಾ? ನಿಮ್ಮ ಸ್ವರ ಕೇಳ್ತಾ ಇದ್ರೆ ನನಗೆಲ್ಲೋ ಮಂಗಳೂರಿಂದಾನೇ ಕರೆ ಬಂದಿದೆ ಅನ್ಸುತ್ತೆ. ಹೌದಾ? ಹೌದೌದು, ಬೆಳ್ತಂಗಡಿಯಿಂದ ಸಂತೋಷ ತಾಯಿ. ಅಮ್ಮ ತಮ್ಮ ಹೆಸರು? ತಮ್ಮ ಹೆಸರು ಧರ್ಣಮ್ಮ ಅಂತ, ಹಸ್ಬೆಂಡ್ ಹೆಸರು ಜಗದೀಶ ಅಂತ. ನಾವೊಂದು ಮನೆ ಕಟ್ತಾ ಇದ್ದೇವೆ. ಹಾ ತಾಯಿ, ಹಾ ಹಾ ಹಾ, ಅದ್ರ ಬಗ್ಗೆ ಕೇಳ್ಬೇಕಾಗಿತ್ತು. ಮೂರು ಮಕ್ಳಿದ್ದಾರೆ, ಇಬ್ರು ಗಂಡು ಒಬ್ಳು ಹೆಣ್ಣು. ಹಾ ಹಾ ಹಾ, ಸರಿ ಸರಿ. ಗುರುಜಿಯವ್ರು ನಮ್ ಜೊತೆ ಇದ್ದಾರೆ, ಗುರುಜಿಯವ್ರು ನಮ್ ಜೊತೆ ಇದ್ದಾರೆ, ಮಾತಾಡಿ. ಹಲೋ ಹಲೋ, ನಮಸ್ತೆ. ನಮಸ್ತೆ ತಾಯಿ, ಚೆನ್ನಾಗಿದ್ದೀರಮ್ಮ? ಚೆನ್ನಾಗಿದ್ದೇವೆ, ನೀವು ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ತಾಯಿ, ಹೇಳಮ್ಮ. ಬೆಳ್ತಂಗಡಿಯಿಂದ. ಹೇಳಮ್ಮ. ನನ್ನ ಹೆಸರು ಧರ್ಣಮ್ಮ ಅಂತ, ಗಂಡನ ಹೆಸರು ಜಗದೀಶ ಅಂತ. ನಾವೊಂದು ಮನೆ ಕಟ್ತಾ ಇದ್ದೇವೆ, 3 ಮಕ್ಳಿದ್ದಾರೆ. ಇಬ್ರು ಗಂಡು ಮಕ್ಳು ಒಬ್ರು ಹೆಣ್ಣು. ಮನೆ ಕಟ್ತಾ ಇದ್ದೇವೆ, ಅದರ ಹೇಗೆ ಅಂತ. ಈಗ ಮನೆ ಎಷ್ಟಕ್ಕೆ ಬಂತು? ಪಾಯ ಆಯ್ತಾ ಅಥವಾ ಬಿಲ್ಡಿಂಗ್ ಅರ್ಧಕ್ಕೆ ಬಂತಾ? ಲಿಂಟನ್ ಲೆವೆಲ್ ಆಯ್ತು. ಲಿಂಟನ್ ಲೆವೆಲ್ ಆಯ್ತು. ಆಯ್ತಾಯ್ತು. ಎಷ್ಟಕ್ಕೆ ಎಷ್ಟು ಕಟ್ತಿದ್ದೀರಿ ಮನೆ? ಮನೆ ಎಷ್ಟಕ್ಕೆ ಎಷ್ಟು ಕಟ್ತಿದ್ದೀರಿ ಅಂದ್ರೆ ಪೂರ್ವ ಪಶ್ಚಿಮ ಎಷ್ಟು, ಉತ್ತರ ದಕ್ಷಿಣ ಎಷ್ಟು? ಮನೆ 47 ಕೋಳು ಅಂತ ಹೇಳ್ತಾರೆ, 927 ಸ್ಕ್ವೇರ್ ಫೀಟ್. ಓಕೆ ಓಕೆ, ಒಳ್ಳೇದಾಗ್ಲಿ. ನೀವು ನಿಮ್ಮ ಸ್ವರತರಂಗ ಪ್ರಕಾರ ನೀವು ಮನೆ ಕಟ್ತಿರ್ತಕ್ಕಂಥದ್ದು ಬಹಳ ಅಚ್ಚುಕಟ್ಟಾಗಿದೆ, ಚೆನ್ನಾಗಿದೆ, ಭಯಪಡುವಂಥದ್ದಿಲ್ಲ. ನೀವು ನಂಬಿರ್ತಕ್ಕಂಥ ದೈವದ ಅನುಗ್ರಹನೂ ಚೆನ್ನಾಗಿದೆ. ಒಂದು 5 ಬುಧವಾರ ಮಾತ್ರ ಇತ್ತೀಚೆಗೆ 5 ಬುಧವಾರ ಯಾಕಾಗಿ ಅಂದ್ರೆ ಇತ್ತೀಚೆಗೆ ಕೆಲಸ ಸ್ವಲ್ಪ ಸ್ಲೋ ಆಗಿದೆ. ಹೌದು, ನೀವು ಹೇಳಿದ್ದು ಸರಿ, ಸ್ಲೋ ಆಗಿದೆ ಸ್ವಲ್ಪ. ಸ್ಲೋ ಆಗಿದೆ. ಆ ಸ್ಲೋ ಆಗಿರ್ತಕ್ಕಂಥದ್ದನ್ನ ಸರಿಪಡಿಸ್ಕೊಳ್ಳೋದಕ್ಕೋಸ್ಕರ 5 ಬುಧವಾರ ಅಂದ್ರೆ ಭೂಮಿಗೆ ಸಂಬಂಧಪಟ್ಟ ದಿನ, ಜೊತೆಗೆ ಭೂವರಹ ಸ್ವಾಮಿಯ ಪ್ರಾರ್ಥನೆ ಮಾಡ್ತಕ್ಕಂಥ ದಿನ. 5 ಬುಧವಾರ ಲಕ್ಷ್ಮೀ ಭೂವರಹ ಸ್ವಾಮಿನ ಪ್ರಾರ್ಥನೆ ಮಾಡಿ ಒಂದಷ್ಟು ಧಾನ್ಯಗಳು ನಿಮಗೆ ಏನು ಮನಸ್ಸಿಗೆ ಬರ್ತೋ ಆ ಧಾನ್ಯಗಳನ್ನು ತಗೊಂಡು ಎಲ್ಲಿ ವಿಶೇಷವಾಗಿರ್ತಕ್ಕಂಥ ಪ್ರಾಣಿ ಪಕ್ಷಿಗಳಿರುತ್ತೋ ಅಲ್ಲಿಗೆ ಅದನ್ನು ಹಾಕಿ. ಅದಾದ್ಮೇಲೆ ನಿಮ್ಮ ಕೆಲಸ ಮಾಡ್ತಿದ್ರಲ್ಲ ಸ್ಥಳ, ಆ ಸ್ಥಳಕ್ಕೆ ತಾಮ್ರ ತಂಬಿಗೆನಲ್ಲಿ ಅರ್ಧ ನೀರು ತಗೊಳ್ಳಿ. ಅದರಲ್ಲಿ ಒಂದು ಚಿಟಿಕೆ ಸುಣ್ಣ, ಒಂದು ಚಿಟಿಕೆ ಅರಿಶಿನ ಹಾಕಿ, ಕೆಂಪು ನೀರಾಗುತ್ತೆ. ನೀವು ಮನೆ ಕಟ್ತಾ ಇರೋ ಕಡೆ ಮನೆ ಮುಂಭಾಗ ಮನೆಯ 4 ದಿಕ್ಕುಗಳಿಗೂ ದೃಷ್ಟಿ ತೆಗೆದ ಮೇಲೆ ಆ ದೃಷ್ಟಿ ತೆಗೆದಿರೋ ನೀರು ಮನೆ ಸುತ್ತ ಹಾಕಿ. ಹೀಗೆ ಮಾಡೋದ್ರಿಂದ ಶೀಘ್ರವಾಗಿ ಕಾರ್ಯಸಿದ್ಧಿ ಆಗುತ್ತೆ. ಮನೆ ಇಮಿಡಿಯೇಟ್ ಕೆಲಸ ಸ್ಪೀಡ್ ಆಗಿಬಿಡುತ್ತೆ. ಆದಷ್ಟು ಬೇಗ ಗೃಹ ಪ್ರವೇಶ ಡೇಟ್ ಫಿಕ್ಸ್ ಮಾಡಿ ನಮಗೆ ಇನ್ವಿಟೇಷನ್ ಕಳಿಸಿ. ನಾನು ಬರ್ತೀನಿ ಅವತ್ತು ನಿಮ್ಮ ಗೃಹ ಪ್ರವೇಶಕ್ಕೆ. ಒಳ್ಳೇದಾಗ್ಲಿ. ಇನ್ನು ಬಹಳ ವಿಶೇಷವಾಗಿ ಇವತ್ತಿನ ದಿವಸ ರಾಶಿ ಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ ಗುರುಗಳು. ದಿನ ವಿಶೇಷ ಆಯಿತು, ಪಂಚಾಂಗ ಶ್ರವಣ ಆಯಿತು. ಸ್ವರ ಜ್ಯೋತಿಷದಲ್ಲಂತೂ ಇವತ್ತಿನ ದಿವಸ ಸ್ವೀಕರಿಸಿರ್ತಕ್ಕಂಥ ಪ್ರತಿಯೊಂದು ಕರೆಗಳು ಕೂಡ ಬಹಳ ಚೆನ್ನಾಗಿತ್ತು. ಪ್ರತಿಯೊಂದು ಕರೆನೂ ಕೂಡ ನಮ್ಮೆಲ್ಲರ ಮನವನ್ನು ಮುಟ್ಟಿರ್ತಕ್ಕಂಥದ್ದಿದೆ. ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಅಮ್ಮ ನಮಸ್ತೆ, ಚೆನ್ನಾಗಿದ್ದೀರಾ? ನಮಸ್ತೆ ಅಮ್ಮ. ನಮಸ್ತೆ ಅಮ್ಮ, ತಾವು ಟಿವಿನ ಆನ್ ಮಾಡ್ಕೊಂಡಿದ್ದೀರಾ ಅಂದ್ಕೊಳ್ತೀನಿ. ದಯವಿಟ್ಟು ಆ ಟಿವಿ ವಾಲ್ಯೂಮ್ ಅನ್ನ ಸ್ವಲ್ಪ ಕಡಿಮೆ ಮಾಡ್ಕೊಂಬಿಡಿ. ಹಾ ಸರಿ ತಾಯಿ. ಅಮ್ಮ ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ದಾವಣಗೆರೆಯಿಂದ. ಅಮ್ಮ ಆಯ್ತು ತಾಯಿ. ಅಮ್ಮ ಸ್ವಲ್ಪ ಜೋರಾಗಿ ಮಾತಾಡ್ತೀರಾ? ಸ್ವಲ್ಪ ಜೋರಾಗಿ ಮಾತಾಡ್ತೀರಾ? ಭಯನಾ? ಭಯ ಯಾಕಮ್ಮ? ಟೆನ್ಷನ್ ಆಯ್ತು, ಇರ್ಲಿ, ಟೆನ್ಷನ್ ಏನು ಮಾಡ್ಕೊಳ್ಬೇಡಿ, ಆರಾಮಾಗಿ ಮಾತಾಡಿ. ಯಾಕಮ್ಮ ಟೆನ್ಷನ್, ಯಾಕೆ ಭಯ? ಓಕೆ ಅಮ್ಮ, ತಮ್ಮ ಹೆಸರು? ತಮ್ಮ ಹೆಸರು? ಮಂಜುಳಾ ಅಂತ. ಅಮ್ಮ ಮಂಜುಳಾ ಅಂತೇಳಿ. ಆಯ್ತು ತಾಯಿ. ಓಕೆ ಅಮ್ಮ, ಗುರುಜಿ ಅವ್ರು ನಮ್ಮ ಜೊತೆ ಇದ್ದಾರೆ, ಮಾತಾಡಿತಾರೆ. ಹಲೋ ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ, ಹೇಳ್ತಾಯಿ. 2 ವರ್ಷ ಆಯ್ತು ಗುರುಜಿ, ಮಕ್ಕಳಾಗಿಲ್ಲ, ಏನಿಲ್ಲ. ಆಪರೇಷನ್, ಗರ್ಭಕೋಶದಾಗ ಆಪರೇಷನ್ ಆಗಿದೆ, ಗಡ್ಡೆ ಆಗಿದೆ ಎಂದು. ಅಂದ್ರೆ ಮದುವೆಯಾಗಿ 2 ವರ್ಷ ಆಯ್ತಾ? ಮದುವೆಯಾಗಿ 2 ವರ್ಷ ಆಯ್ತು. ಏನು ಭಯಪಡ್ಬೇಡಮ್ಮ, ಒಳ್ಳೇದಾಗತ್ತೆ, ಧೈರ್ಯವಾಗಿರು. ಅದಕ್ಕೆ ಅಂತ ಮತ್ತೆ ಹೊಟ್ಟೆಯಲ್ಲಿ ಗಡ್ಡೆ ಆಗಿದೆ, ಇನ್ನೊಂದಾಗಿದೆ, ಮತ್ತೊಂದಾಗಿದೆ, ಅದೇನು ತಲೆ ಕೆಡಿಸ್ಕೋಬೇಡ. ನಿನ್ನ ಸ್ವರತರಂಗ ಪ್ರಕಾರ ನಿನ್ನ ಸ್ವರ ತುಂಬ ಚೆನ್ನಾಗಿದೆ, ಯಾವುದೇ ಥರ ಗರ್ಭದಲ್ಲಿ ದೋಷ ಇಲ್ಲ. ಸ್ವಲ್ಪ ಪ್ರಾರಂಭಿಕವಾಗಿ ಒಂದಷ್ಟು ಅಚಾತುರ್ಯಗಳಾಗುತ್ತೆ. ಕೆಲವು ಹೆಣ್ಣುಮಕ್ಕಳು ಸೂಕ್ಷ್ಮವಾಗಿರ್ತಾರೆ. ಗರ್ಭ ನಿಂತಾಗ ಅದನ್ನು ಉಪಯೋಗಿಸ್ಕೋಬೇಕು, ಅದನ್ನು ಹೇಗೆ ನಾವು ಇಟ್ಕೋಬೇಕು, ಅಥವಾ ಆ ಸಮಯದಲ್ಲಿ ನಮ್ಮ ಎಚ್ಚರಿಕೆ ಏನು ತಗೋಬೇಕು ಅಂತಕ್ಕಂಥದ್ರ ಅರಿವು ನಿಮಗಿರೋದಿಲ್ಲ. ಮನೆಯಲ್ಲಿ ಪಕ್ಕದಲ್ಲಿರ್ತಕ್ಕಂಥವ್ರು ದೊಡ್ಡವರೊಬ್ಬರು ಇದ್ದಾಗ
ಗರ್ಭ ನಿಂತಾಗ ನಿನ್ನ ಬದುಕು ಹೀಗಿರ್ಬೇಕಮ್ಮ, ಹೀಗೆ ಹೆಜ್ಜೆ ಹಾಕಬೇಕು, ಈ ಥರ ಜೋಪಾನವಾಗಿರಬೇಕು ಅಂತ ನಿನಗೆ ಕಿವಿ ಮಾತು ಹೇಳೋರು ಕರೆಕ್ಟಾಗಿದ್ದಿದ್ರೆ ಇದು ಅಬಾರ್ಷನ್ ಆಗ್ತಿರಲಿಲ್ಲ. ಆದರೆ ಇದು ಯಾವುದೂ ಇಲ್ಲದಿರ ನಿಂದೇ ಆದಂಥ ಪ್ರಪಂಚದಲ್ಲಿ ನೀನು ತೇಲಾಡ್ತಾ ಸ್ವಲ್ಪ ಸ್ಪೀಡಾಗಿ ಓಡಾಡೋದು, ಭಾಳ ಸ್ಪೀಡ್ ನೀನು. ಆ ಸ್ಪೀಡ್ ಓಡಾಡೋದ್ರಿಂದ ಹಿಂಗೆ ವ್ಯತ್ಯಾಸ ಆಗಿದೆ ಅಷ್ಟೇ. ಅದರಿಂದ ಇದ್ರ ಮೇಲೆ ಮತ್ತೇನೋ ಇನ್ನೊಂದು ಹೇಳಿ ಇನ್ನೇನೋ ಟ್ರೀಟ್ಮೆಂಟ್ ತೊಗೊಂಡು ಇನ್ನೂ ಸುಸ್ತಾಗಬೇಡ. ನಿನ್ನ ಕಣ್ಣರೇಖೆ ಅಥವಾ ನಿನ್ನ ಸ್ವರತರಂಗ ಪ್ರಕಾರ, ನಾನು ಹೇಳೋದು ನಿನ್ನ ಸ್ವರತರಂಗ ಪ್ರಕಾರ ತುಂಬ ಚೆನ್ನಾಗಿರ್ತಕ್ಕಂಥ ಸ್ವರ ಇದೆ, ಭಯಪಡಬೇಡ. ಗರ್ಭ ನಿಲ್ಲತ್ತೆ, ಯಾವುದೇ ಥರ ತೊಂದರೆ ತಾಪತ್ರೆಗಳಿದ್ದೀರಾ, ಯಾವುದೇ ಟ್ರೀಟ್ಮೆಂಟು ಬೇಡವಾಗಿ ನಿನಗೆ ಕಾರ್ಯಸಿದ್ಧಿ ಆಗುತ್ತೆ. ಆಯ್ತಮ್ಮ, ಧೈರ್ಯವಾಗಿರು. ಅದು ಒಂದ್ ಭಯ ಗುರುಜಿ, ಈಗ 7 ತಿಂಗಳಾಯ್ತು ಗರ್ಭಕೋಶದಲ್ಲಿ ಗಡ್ಡೆ ಆಗಿದೆ ಅಂತ ಆಪರೇಷನ್ ಮಾಡ್ಸ್ಕೊಂಡೇನೆ ಗುರುಜಿ. ಅದಕ್ಕೆ ಒಂದ್ ಸ್ವಲ್ಪ ಭಯ ಆಗ್ತಾವೋ ಇಲ್ಲೋ ಅಂತಂದು. ಏನು ತೊಂದರೆ ಇಲ್ಲ, ಹಾಗೇ ಆಗುತ್ತೆ ನಿನಗೆ. ನಿನ್ನ ಸ್ವರತರಂಗ ಪ್ರಕಾರ ಶುಕ್ರ ಚೆನ್ನಾಗಿದ್ದಾನೆ. ಶುಕ್ರ ಚೆನ್ನಾಗಿದ್ದು ಗರ್ಭದಲ್ಲಿ ಯಾವ ದೋಷ ಇಲ್ಲ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿದೆ. ಆಯ್ತಮ್ಮ, ಹೀಗಿರೋದ್ರಿಂದ ನೀನು ಅಂಜಬೇಡ, ಧೈರ್ಯವಾಗಿರು. ಮನಸ್ಸಲ್ಲಿ ಅದನ್ನೇ ಇಟ್ಕೊಂಡು ಕೊರಗಬಾರದು. ಅದ್ರಾಗೂ ಜನಗಳು ಬೇರೆ ಮಾತಾಡ್ತಾರಲ್ಲ ಗುರುಜಿ, 2 ವರ್ಷ ಅಲ್ವಮ್ಮ, ಆಗ್ತಾವ ಇಲ್ಲೋ ಅನ್ನೋ ಭಯ. ಏನ್ 2 ವರ್ಷಕ್ಕೆ ಈ ತೀರ್ಮಾನಕ್ಕೆ ಬಂದ್ಬಿಟ್ರೆ ಗತಿ ಏನು ಅಂತ? 18 ವರ್ಷ 16 ವರ್ಷ 17 ವರ್ಷ ಆದ್ರೂ ಗತಿ ಏನಮ್ಮ? ಅದಕ್ಕಿಲ್ಲ ಈಗ ಆಪರೇಷನ್ ಆಗಿತ್ತಲ್ಲ ಗುರುಜಿ, ಅದಕ್ಕೋಸ್ಕರ ಅಷ್ಟೇ. ಏನೂ ಆಗಲ್ಲ. ನಾನೊಂದು ಮಾತು ಹೇಳ್ತೀನಿ ಕೇಳು. ನೋಡು, ಸ್ವಲ್ಪ ವಿಳಂಬ ಇದೆ, ನಿಧಾನ ಇದೆ, ಅದು ಬಿಟ್ರೆ ಆಗೋದಿಲ್ಲ ಅನ್ನೋ ಮಾತಿಲ್ಲ. ನಿನಗೆ ಎಡಗಡೆ ತೊಡೆ ಮೇಲೆ ಒಂದು ಹುಟ್ಟು ಮಚ್ಚೆ ಇದೆಯೋ ಇಲ್ವೋ? ಎಡಗಡೆ ನೋಡ್ಕೊಂಡಿಲ್ಲ ಗುರುಜಿ ನಾನು. ಓಲಿ ಎಡಗಡೆ ಕೈಯಲ್ಲಿರೋದು ಕಾಣಿಸುತ್ತಲ್ವಾ? ಇದೆ. ಕಾಣಿಸ್ತಾ ಇದೆ ತಾನೆ? ಮತ್ತೇನಾ? ಎಡಗಡೆ ಕೈಯಲ್ಲಿ ನೋಡ್ಕೊಮ್ಮ. ಇಲ್ಲ ಗುರುಜಿ. ಎಡಗಡೆ ಕೈಯಲ್ಲಿ ನೋಡಮ್ಮ, ಬೆರಳು ಮಧ್ಯದಲ್ಲಿ. ನಿನ್ನ ಸ್ವರತರಂಗ ಪ್ರಕಾರ ಎಡಗಡೆ ಕೈಯಲ್ಲಿ ಬೆರಳ ಮಧ್ಯದಲ್ಲಿ ಒಂದು ಹುಟ್ಟು ಮಚ್ಚೆ ಇದೆ ನೋಡು, ಸಣ್ಣದೊಂದು ಕಪ್ಪು ಚುಕ್ಕೆ ಇದೆ. ಚಂದ್ರ ಇರ್ತಕ್ಕಂಥ ಆಸ್ಥಾನ ತುಂಬಾ ಚೆನ್ನಾಗಿದೆ. ನೀನು ಭಯ ಪಡಬೇಡ, ನೀನು ಧೈರ್ಯವಾಗಿದ್ದು ನಿನ್ನ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೋಬೇಕು. ಯಾರೋ ಏನೋ ಅಂತಾರೆ ಅಂತ ಹೇಳ್ಬಿಟ್ಟು ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ನೋವು ಪಡಬಾರದು. ನೀನು ಧೈರ್ಯವಾಗಿಲ್ದಿದ್ರೆ ಎಲ್ಲಾ ತರ ಅಸಮಾಧಾನನೇ. ನೀನು ಮೊದಲು ಸಮಾಧಾನ ಮಾಡ್ಕೋ, ಧೈರ್ಯವಾಗಿದೆಯಾ? ನಿನ್ನ ಸ್ವರದಲ್ಲಿ ನೀನು ಕೇಳಿದ ಪ್ರಶ್ನೆ ಸಂತಾನ ಆಗುತ್ತೆ ಇಲ್ಲ, ನನಗೆ ಈಗ ಸಂತಾನ ವಿಳಂಬ ಅನ್ನೋ ಪ್ರಶ್ನೆ ನನ್ನ ಮುಂದೆ ಇಟ್ಟಿದ್ಯಾ. ಅದಕ್ಕೆ ನಾನು 2 ಆಧಾರಗಳು ಹೇಳಿದೆ. ಒಂದು, ನಿನ್ನ ಎಡಗಡೆ ತೊಡೆ ಮೇಲೆ ಹುಟ್ಟು ಮಚ್ಚೆ ಆಧಾರ ಇದೆ. 2, ನಿನ್ನ ಎಡಗೈನಲ್ಲಿ ಬೆರಳು ಮಧ್ಯದಲ್ಲಿ ಒಂದು ಹುಟ್ಟು ಮಚ್ಚೆ ಇದೆ ಅಂತಂದೆ. ಇವೆರಡನ್ನೂ ನೋಡ್ಕೊ, ಎರಡೂ ಸಹಿತ ನಿನಗೆ ಆಧಾರಗಳು ಸಿಗುತ್ತೆ. ಒಳ್ಳೆಯದಾಗಲಿ.